ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೌಮ್ಯ. ಫ್ರೆಂಡ್ಸ್, ವಿಡಿಯೋ ಬಂದು ಕಂಪ್ಯೂಟರ್ ನಾಲೆಡ್ಜ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಸಂಖ್ಯೆ ಬಂದು 96 ಇದೆ. ಸೊ ಇಲ್ಲಿ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ 30 ಕ್ವಶನ್ಗಳ ಕಂಪ್ಲೀಟ್ ಡೀಟೇಲ್ಸ್ ನಾವು ನೋಡ್ತಾ ಹೋಗೋಣ. ಸೊ ನೋಡಿ, ಈ ರೀತಿ ಇದೆ ಪೇಪರು. ಸೊ ನೋಡಿ, ಫಸ್ಟ್ ಕ್ವಶನ್ ಹೀಗಿದೆ: 1 MB ಎಂಬುದಕ್ಕೆ ಸಮ ಯಾವುದು ಅಂತ ಕೇಳಿದರೆ, ಸೊ ಫ್ರೆಂಡ್ಸ್, ನಾವು ಹೇಳಿದ ಹಾಗೆ ಇಲ್ಲಿ ಕಂಪ್ಯೂಟರ್ ನಾಲೆಡ್ಜಲ್ಲಿ ನೀವು ಕೇಳಿರಬಹುದು. ಇಲ್ಲಿ MB ಆಗಿರ್ಬೋದು ಅಥವಾ ಬೈಟ್ಸ್ ಆಗಿರ್ಬೋದು, GB ಆಗಿರ್ಬೋದು, ಆಲ್ಮೋಸ್ಟ್ ಆಲ್ ಇಲ್ಲಿ ಬರ್ತಕ್ಕಂಥದ್ದು ಇಲ್ಲಿ 1 KB ಅಂತ ಕೇಳಿದ್ರು ಅಷ್ಟೇ, 1 MB ಅಂತ ಕೇಳಿದ್ರು ಅಷ್ಟೇ. ಸೊ 1024 ಬೈಟ್ಸ್ಗಳಂತಕ್ಕಂಥದ್ದು ಅಥವಾ 1024 KB ಅಂತಕ್ಕಂಥದ್ದು. ಸೊ 1000 ಅಂತಕ್ಕಂಥದ್ದು ಆನ್ಸರ್ ಬರೋದಿಲ್ಲ. ನಮಗೆ ಕಂಪ್ಯೂಟರ್ ಭಾಷೆಯಲ್ಲಿ ನೋಡ್ತಾ ಹೋದಾಗ ನಮ್ಗೆ ಬರೋದು 1024 ಬೈಟ್ಸ್ ಬರಬೇಕು ಅಥವಾ 1024 ಕಿಲೋ ಬೈಟ್ಸ್ ಬರಬೇಕು. ಸೊ ನೋಡಿ, ಇಲ್ಲಿ 1 MB ಯಾವುದಕ್ಕೆ ಸಮ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಒಂದು ಆನ್ಸರ್ ಅಂತ ನಾವು ನೋಡ್ತಾ ಹೋದಾಗ ನೋಡಿ, 1 MB ಅಂತಕ್ಕಂಥದ್ದು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 1 ಮೆಗಾಬೈಟ್. ಸೊ 1 MBಗೆ 1 ಮೆಗಾಬೈಟ್ ಅಂತ ಹೇಳ್ತೀವಿ. ಸೊ 1 MBಗೆ 1024 KB, 1024 ಕಿಲೋ ಬೈಟ್ಗಳು ಸಮ. ಸೊ 1 ಮೆಗಾಬೈಟ್ಗೆ 1024 ಕಿಲೋ ಬೈಟ್ಗಳು ಸಮ. ಹಾಗಾಗಿ ನಮಗೆ ಆನ್ಸರ್ ಏನಂತ ಹೇಳಿದ್ರೆ ಆಪ್ಷನ್ 4 ಇದೆ, 1024 ಕಿಲೋ ಬೈಟ್ಸ್. ಸೊ 1 MB ಈಸ್ ಈಕ್ವಲ್ ಟು 1024 ಕಿಲೋ ಬೈಟ್. ಇದರ ಜೊತೆಗೆ ನೀವು ಈ ಚಾರ್ಟನ್ನು ಸಹ ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. 1 ಬೈನರಿ ಡಿಜಿಟ್ಗೆ 1 ಬಿಟ್ ಅಂತ ಹೇಳ್ತೀವಿ, 4 ಬಿಟ್ಸ್ಗೆ 1 ನಿಬ್ಬಲ್ ಅಥವಾ ಅರ್ಧ ಬೈಟ್ ಅಂತ ಹೇಳ್ತೀವಿ. ಸೊ ಟೋಟಲಾಗಿ 8 ಬಿಟ್ಸ್ಗೆ 1 ಬೈಟ್ ಅಥವಾ 2 ನಿಬ್ಬಲ್, 2 ನಿಬ್ಬಲ್ ಇರಲಿ. ಸೊ 8 ಬಿಟ್ಸ್ಗೆ 1 ಬೈಟು. ಅದೇ ರೀತಿ 4 ಬಿಟ್ಸ್ಗೆ ಅರ್ಧ ಬೈಟು. ಸೊ ಇದನ್ನು ಸಹ ಕೇಳ್ತಾರೆ ಎಕ್ಸಾಮಲ್ಲಿ. ಆ್ಯಂಡ್ 1024 ಬೈಟ್ಸ್ಗೆ 1 ಕಿಲೋ ಬೈಟ್ ಅಂತ ಹೇಳ್ತೀವಿ. 1024 ಕಿಲೋ ಬೈಟ್ಸ್ಗೆ 1 ಮೆಗಾಬೈಟು, 1024 ಮೆಗಾಬೈಟ್ಗೆ 1 ಗಿಗಾಬೈಟು, ಆ್ಯಂಡ್ 1024 ಗಿಗಾಬೈಟ್ಗೆ 1 ಟೆರಾಬೈಟು, 1024 ಟೆರಾಬೈಟ್ಗೆ 1 ಪೆಟಾಬೈಟು, 1024 ಪೆಟಾಬೈಟ್ಗೆ 1 ಹೆಕ್ಸಾಬೈಟು, 1024 ಎಕ್ಸಾಬೈಟ್ಗೆ 1 ಝೆಟಾಬೈಟು, 1024 ಝೆಟಾಬೈಟ್ಗೆ 1 ಹೆಟ್ಟಾಬೈಟು. ಸೊ ನಿಮಗೆ ಇಲ್ಲಿ ಕನ್ಫ್ಯೂಷನ್ ಆಗಬಾರ್ದು ಅದಕ್ಕೋಸ್ಕರ BKMGTPEZY ಅಂತ ಈ ಥರ ಹಾಕ್ಕೊಂಡು ನೀವು. ಸೊ B ಅಂತಕ್ಕಂಥದ್ದು ತುಂಬ ಕಡಿಮೆ ಇರ್ತಕ್ಕಂಥದ್ದು ಬೈಟ್ಸು. ಸೊ ಅದಾದಮೇಲೆ ಕಿಲೋ ಬೈಟ್ಸು ಸ್ವಲ್ಪ ಜಾಸ್ತಿ, ಅದಾದಮೇಲೆ ಮೆಗಾಬೈಟು, ಗಿಗಾಬೈಟು, ಟೆರಾ. ಸೊ ಇಲ್ಲಾಂದರೆ ನೀವು ಈ ಥರನೂ ಬಾಯಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು, ಕಂಠಪಾಠ ಅಂತ ಹೇಳ್ತೀವಲ್ಲ. ಸೊ ಯಾವ ರೀತಿ ಅಂತ ಹೇಳಿದರೆ ಬೈಟ್ಸು, ಕಿಲೋ, ಮೆಗಾ, ಗಿಗಾ, ಟೆರಾ, ಪೆಟಾ, ಹೆಕ್ಸಾ, ಜೆಟಾ, ಹೆಟಾ ಅಂತ ನೀವು ಬಾಯಿಪಾಠನ ಮಾಡ್ಕೊಳ್ತಾ ಹೋದರೆ ಸೊ ಅದು ಸಹ ಬೇಗ ಬಾಯಿಗೆ ಬಂದುಬಿಡುತ್ತೆ. ಅದು ಹೇಳೋದಕ್ಕೂ ಸ್ವಲ್ಪ ಈಸಿಯಾಗಿ ಇದೆ. ಕಿಲೋ, ಮೆಗಾ, ಗಿಗಾ, ಟೆರಾ, ಪೆಟಾ, ಹೆಕ್ಸಾ, ಜೆಟಾ, ಹೆಟಾ ಅಂತಕ್ಕಂಥದ್ದು. ಸೊ ಆರ್ಡ್ರ್ ವೈಸಾಗಿ ನೀವು ಕಲ್ತ್ಕೊಂಡ್ರೆ ಆರ್ಡ್ರ್ ವೈಸಾಗಿ ನಿಮಗೆ ಯಾವುದಾದ್ಮೇಲೆ ಯಾವುದು ಅಂತ ಸಹ ಒಂದು ನಾಲೆಡ್ಜ್ ಬರ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ: ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು ಅಂತ ಕೇಳಿದರೆ, ಫಸ್ಟ್ ಸೂಪರ್ ಕಂಪ್ಯೂಟರ್ ಆಫ್ ಇಂಡಿಯಾ, ಪರಂ 6000, ಪರಂ 7000, ಪರಂ 8000 ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ಸೊ ನೋಡಿ, ಇಲ್ಲಿ ಆನ್ಸರ್ ಏನಂತ ಹೇಳಿದರೆ ಆನ್ಸರ್ ಆಪ್ಷನ್ 3 ಏನಿದೆ, ಪರಂ 8000. ಸೊ ಇದು ಆನ್ಸರ್ ಆಗ್ತಾ ಹೋಗುತ್ತೆ. ಅಂದರೆ ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಪರಂ 8000, ಆದರೆ ವಿಶ್ವದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಅಲ್ಲ, ಇದು ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರು. ಆ್ಯಂಡ್ ನೆಕ್ಸ್ಟ್ ಇದರ ಒಂದು ಇನ್ಫಾರ್ಮೇಷನ್ ನೋಡ್ತಾ ಹೋಗ್ತೀವಿ ಅಂತ ಹೇಳಿದಾಗ ನೋಡಿ, ಇಲ್ಲಿ
ಸೊ ನೋಡಿ ಇಲ್ಲಿ ಬೃಹತ್ ಗಣಕಯಂತ್ರದ ಸೂಪರ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಇದು ಫಸ್ಟ್ಗೆ ಏನಂತ ಹೇಳಿದರೆ ಗಾತ್ರದಲ್ಲಿ ದೊಡ್ಡದಾದ ಹೆಚ್ಚು ವೇಗ ಮತ್ತು ಹೆಚ್ಚು ದಕ್ಷತೆಯಿಂದ ಕೂಡಿರ್ತಕ್ಕಂಥ ಒಂದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ನಲ್ಲಿ ವ್ಯಾಪಕವಾಗಿ ಬೆಳೆಸ್ತಕ್ಕಂಥ ಒಂದು ಗಣಕಯಂತ್ರಕ್ಕೆ ಸೂಪರ್ ಕಂಪ್ಯೂಟರ್ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಸೂಪರ್ ಕಂಪ್ಯೂಟರ್ಗಳಿಗೆ ಸಾವಿರಾರು ಪ್ರೊಸೆಸರ್ಗಳನ್ನು ಜೋಡಿಸಲಾಗುತ್ತದೆ. ಏಕಕಾಲದಲ್ಲಿ ಒಂದಕ್ಕಿಂತ ಹೆಚ್ಚು ಪ್ರೋಸೆಸ್ಗಳು ಕಾರ್ಯನಿರ್ವಹಿಸುವ ವಿಧಾನಕ್ಕೆ ಮಲ್ಟಿ ಪ್ರೊಸೆಸಿಂಗ್ ಅಂತ ಕರೀತಾರೆ. ಅಂದರೆ ಒಂದಕ್ಕಿಂತ ಜಾಸ್ತಿ ಒಂದು ಪ್ರೊಸೆಸ್ಗಳನ್ನ ಏನು ಜೋಡಿಸಿ ಏಕಕಾಲದಲ್ಲಿ ಅವೆಲ್ಲ ಕೆಲಸನ ಮಾಡ್ತಾವೋ ಸೊ ಅದಕ್ಕೆ ನಾವು ಮಲ್ಟಿ ಪ್ರೊಸೆಸಿಂಗ್ ಅಂತ ಹೇಳ್ತೀವಿ. ಆ್ಯಂಡ್ ಇಲ್ಲಿ ಮೇನ್ ಕ್ವಶನ್ ಏನು ಕೊಟ್ಟರು ನಮಗೆ, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಂಡಿರ್ತಕ್ಕಂಥ ಸೂಪರ್ ಕಂಪ್ಯೂಟರ್ ಯಾವುದು ಅಂತ. ಅದಕ್ಕಿಂತ ಮೊದಲೇ 1964ರಲ್ಲಿ CDC ಮೀನ್ಸ್ ಕಂಟ್ರೋಲ್ ಡಾಟಾ ಕಾರ್ಪೊರೇಷನ್ ಅಂತಕ್ಕಂಥ 6600 ಅಂತಕ್ಕಂಥ ಒಂದು ಸೂಪರ್ ಕಂಪ್ಯೂಟರ್ನ ಕಂಡಿಡ್ತಾರೆ. ಇಟ್ ಮೀನ್ಸ್ CDC 6600 ಅಂತಕ್ಕಂಥ ಒಂದು ಕಂಪ್ಯೂಟರ್ನ 1964ರಲ್ಲಿ ಕಂಡಿಡ್ತಾರೆ. ಸೊ ಅದನ್ನು ಕಂಡಿಡ್ತಕ್ಕಂಥವ್ರು ಸೇಮೋರ್ ಕ್ರೇ ಅಂತಕ್ಕಂಥವ್ರು. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕ್ರೇ. ಸೊ ಅವರ ಹೆಸರು ಬಂದು ಸೇಮೋರ್ ಕ್ರೇ ಅಂತಕ್ಕಂಥವ್ರು ಈ ಒಂದು CDC 6600 ಅಂತಕ್ಕಂಥ ಒಂದು ಕಂಪ್ಯೂಟರ್ನ 1964ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಂಡುಹಿಡಿತಾರೆ. ಓಕೆ, ಸೊ ಆ್ಯಂಡ್ ಮುಂದೆ ಹೇಳ್ತೀನಿ ಅದ್ರ ಬಗ್ಗೆ. ಆ್ಯಂಡ್ ಸೂಪರ್ ಕಂಪ್ಯೂಟರ್ಗಳ ವೇಗವನ್ನು ಫ್ಲಾಪ್ಸ್, ಇಟ್ ಮೀನ್ಸ್ ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ಸ್ ಪರ್ ಸೆಕೆಂಡ್ಗಳಲ್ಲಿ ಅಳಿತಾರೆ. ಇದು ಸಹ ವೆರಿ ಇಂಪಾರ್ಟೆಂಟ್, ಇದನ್ನು ಕೇಳ್ತಾರೆ. ವಿಶ್ವದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು ಅಂತ ಕೇಳ್ಬೋದು, ಅಥವಾ ಸೂಪರ್ ಕಂಪ್ಯೂಟರ್ಗಳನ್ನು ಅಳಿತಕ್ಕಂಥ ಯಾವುದರಿಂದ ಅಳಿತಾರೆ ಅಂತಲೂ ಸಹ ಕೇಳಬಹುದು. ಆ್ಯಂಡ್ ನೆಕ್ಸ್ಟ್, ಪ್ರಸ್ತುತ ಜಗತ್ತಿನಲ್ಲಿ ಚೀನಾದ T2 ಅತಿ ವೇಗದ ಸೂಪರ್ ಕಂಪ್ಯೂಟರ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಅಂದರೆ ಚೀನಾದಲ್ಲಿರ್ತಕ್ಕಂಥ ಈ ಒಂದು ಕಂಪ್ಯೂಟರ್ ಏನಿದೆ, ಸೊ ಇದು ಪ್ರಪಂಚದಲ್ಲೇ ಅತಿ ವೇಗದ ಸೂಪರ್ ಕಂಪ್ಯೂಟರ್. ಸೊ ತುಂಬಾ ಇನ್ಫಾರ್ಮೇಷನ್ ಇದೆ, ಸೊ ನೋಟ್ ಮಾಡ್ಕೊಳ್ತಾ ಹೋಗಿ ಆದಷ್ಟು, ಯಾಕಂದರೆ ನಿಮಗೆ ಎಕ್ಸಾಮ್ಗೆ ತುಂಬ ಈಸಿ ಆಗುತ್ತೆ. ಆ್ಯಂಡ್ ತುಂಬಾ ಇನ್ಫಾರ್ಮೇಷನ್ ಈ ಒಂದು ವೀಡಿಯೋದಲ್ಲಿ ನಾನು ಕೊಡ್ತಾ ಹೋಗ್ತೀನಿ. ಸೊ ನೀವು ಅದನ್ನು ಪಾಯಿಂಟ್ ಮಾಡ್ಕೊಳ್ತಾ ಹೋಗಿ. ಸೊ ಈ ವಿಡಿಯೋ ಮಿಸ್ ಆದರೆ ಮತ್ತೆ ನಿಮಗೆ ಈ ಥರ ಇನ್ಫಾರ್ಮೇಷನ್ ಸಿಗೋದು ತುಂಬಾ ಕಷ್ಟ. ಸೊ ಇದರಲ್ಲಿ ತುಂಬ ಇನ್ಫಾರ್ಮೇಷನ್ ಇದೆ, ನೀವು ಒಂದು ನೋಟ್ಸಲ್ಲಿ ಪಾಯಿಂಟ್ ಮಾಡ್ಕೊಳ್ತಾ ಹೋಗಿ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಭಾರತಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ವಿಜಯ್ ಭಟ್ಕರ್ ಅವರನ್ನು ಸೂಪರ್ ಕಂಪ್ಯೂಟರ್ಗಳ ಪಿತಾಮಹ ಎಂದು ಕರೆಯುತ್ತಾರೆ. ಸೊ ಇದು ವೆರಿ ಇಂಪಾರ್ಟೆಂಟು. ಆ್ಯಂಡ್ ನಾನು ಹೇಳಿದಾಗೆ ಕ್ರೇ ಅಂತ ಹೇಳಿದ್ನಲ್ಲ, 1964ರಲ್ಲಿ ಕಂಡಿಡ್ತಾರಲ್ಲ ಸೈಮೋರ್ ಕ್ರೇ, ಅವರನ್ನು ವಿಶ್ವದ ಸೂಪರ್ ಕಂಪ್ಯೂಟರ್ಗಳ ಪಿತಾಮಹ ಅಂತ ಕರೀತಾರೆ. ವಿಶ್ವದ ಸೂಪರ್ ಕಂಪ್ಯೂಟರ್ಗಳ ಪಿತಾಮಹ ಬಂದು ಕ್ರೇರವರು. ಆ್ಯಂಡ್ ಭಾರತದ ಸೂಪರ್ ಕಂಪ್ಯೂಟರ್ಗಳ ಪಿತಾಮಹ ಬಂದು ವಿಜಯ್ ಭಟ್ಕರ್ ಅವರು. ಇದೆರಡೂ ಸಹ ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ 1980ರಲ್ಲಿ ಏನು ಮಾಡ್ತಾರೆ, ಈ ಒಂದು ವಿಶ್ವದ CDC 6600 ಏನು ಕಂಪ್ಯೂಟರ್ನ ಕಂಡುಹಿಡಿತಾರೋ, ಸೊ ಈ ಒಂದು ಸೂಪರ್ ಕಂಪ್ಯೂಟರ್ಗಳನ್ನು ಭಾರತಕ್ಕೆ ಆಮದು ಮಾಡಿಕೊಳ್ತಕ್ಕಂಥ ಒಂದು ಕೆಲಸದಲ್ಲಿ ನೂರಾರು ತೊಡಕುಗಳು ಉಂಟಾಗ್ತವೆ. ಇಟ್ ಮೀನ್ಸ್ ತಾಂತ್ರಿಕ ಕಾನೂನಾತ್ಮಕ ತೊಂದರೆಗಳಿಂದಾಗಿ ಭಾರತವು ತನ್ನದೇ ಆದಂಥ ಒಂದು ಸೂಪರ್ ಕಂಪ್ಯೂಟರ್ನ ಸಂಶೋಧನೆ ಮಾಡೋದಕ್ಕೆ ಆರಂಭವನ್ನು ಮಾಡುತ್ತೆ. ಯಾವಾಗ ಅಂತ ಹೇಳಿದರೆ 1980ರಲ್ಲಿ ಈ ಒಂದು ಬೇರೆ ದೇಶಗಳಿಂದ ಸೂಪರ್ ಕಂಪ್ಯೂಟರ್ನ ತರಿಸ್ಕೊಳ್ಳೋದ್ರಲ್ಲಿ ವಿಫಲ ಆಗದ ಕಾರಣ ಭಾರತದಲ್ಲೇ ಒಂದು ವಿಜಯ್ ಭಟ್ಕರ್ ಅಂತಕ್ಕಂಥವ್ರು ಸೂಪರ್ ಕಂಪ್ಯೂಟರ್ಗಳನ್ನ ತಯಾರು ಮಾಡ್ತಾರೆ. ಸೊ ಅವರನ್ನು ಸೂಪರ್ ಕಂಪ್ಯೂಟರ್ಗಳ ಪಿತಾಮಹ ಅಂತ ಸಹ ಕರೀತಾರೆ. ಆ್ಯಂಡ್ ಏನಾಗುತ್ತೆ, 1990ರಲ್ಲಿ CDMAC ಸಂಸ್ಥೆಯವರು ತಯಾರಿಸಿದ ಪಾರಮ್ 8000 ಭಾರತದ ಮೊದಲ ಸೂಪರ್ ಕಂಪ್ಯೂಟರ್. ಸೊ ಇದೇ ಕ್ವಶನ್ ಅಲ್ವಾ ಕೇಳಿರೋದು. ಪಾರಮ್ 8000 ಅಂತಕ್ಕಂಥದ್ದು ಭಾರತ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್. ಇದನ್ನು 1990ರಲ್ಲಿ CDAC ಅಂತಕ್ಕಂಥ ಒಂದು ಸಂಸ್ಥೆಯಿಂದ ಕಂಡುಹಿಡಿತಾರೆ. ಆ್ಯಂಡ್ ಜಗತ್ತಿನ ಅತ್ಯುತ್ತಮ 500 ಸೂಪರ್ ಕಂಪ್ಯೂಟರ್ಗಳ ಪಟ್ಟಿಯಲ್ಲಿ ಭಾರತ 11 ಸೂಪರ್ ಪಟ್ಟಿಗಳ ಸ್ಥಾನ ಪಡ್ಕೊಂಡಿದ್ದೀವಿ ಅಂತ, ಒಟ್ಟು 11 ಸ್ಥಾನವನ್ನು ಪಡ್ಕೊಂಡಿದೆ ವಿಶ್ವದಲ್ಲಿ ಅಥವಾ ಜಗತ್ತಿನಲ್ಲಿ ಅಂತ ಹೇಳ್ತಾರೆ. ಅದರಲ್ಲಿ ಕೆಲವು ಅಂತ ಹೇಳಿದರೆ ಪೃಥ್ವಿ ಆಗಿರ್ಬೋದು, ಸಾಗರ್ 220, ಪರಂ ಯುವ 11, EKA ಪರಂ ಯುವ ವಿರ್ಗೋ ಅಂತಕ್ಕಂಥ. ಸೊ ನೋಡಿ, ಇಲ್ಲಿ ಇನ್ನೊಂದು ಕ್ವಶನ್ ಏನು ಕೇಳ್ತಾರೆ ಅಂತ ಹೇಳಿದರೆ, ಸೂಪರ್ ಕಂಪ್ಯೂಟರ್ಗಳ ಪಟ್ಟಿಯಲ್ಲಿ ಯಾವುದು ಸೇರಿದೆ ಅಂತ ಕೇಳ್ತಾರೆ, ಅಥವಾ ಸೂಪರ್ ಕಂಪ್ಯೂಟರ್ಗಳ ಪಟ್ಟಿಯಲ್ಲಿ ಯಾವುದು ಸೇರಿಲ್ಲ ಅಂತ ಆಪ್ಷನ್ಸ್ಗಳನ್ನ 4 ಆಪ್ಷನ್ಗಳನ್ನ ಕೊಟ್ಬಿಟ್ಟು ಕೇಳ್ತಾರೆ. ಅಥವಾ ಆ್ಯಡ್ ಒನ್ ಔಟ್ ಹೇಳ್ತಾರಲ್ಲ, ಗುಂಪಿಗೆ ಸೇರಿದ ಪದ ತೆಗೀರಿ ಅಂತ. ಸೊ ಅದರಲ್ಲಿ ಈ 4 ಆಪ್ಷನ್ಗಳಲ್ಲಿ ಬೇರೆ ಒಂದು ಆಪ್ಷನ್ ಸೇರಿಸ್ಬಿಟ್ಟು ಕೊಟ್ಟು ಕೇಳ್ತಾರೆ. ಸೊ ಇಷ್ಟು ಇನ್ಫಾರ್ಮೇಷನ್ ಅಂತ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಅಂತ ಹೇಳಿದರೆ ಜಗತ್ತಿನ ಫಸ್ಟ್ ಸೂಪರ್ ಕಂಪ್ಯೂಟರ್ ಯಾವುದು, ಭಾರತದ ಫಸ್ಟ್ ಸೂಪರ್ ಕಂಪ್ಯೂಟರ್ ಯಾವುದು, ಮತ್ತು ಪಿತಾಮಹರು ಯಾರು, ವಿಶ್ವದಲ್ಲಿ ಮತ್ತು ಭಾರತದಲ್ಲಿ ಪಿತಾಮಹರು ಯಾರು ಅಂತ ಕೇಳ್ಬೋದು. ಆ್ಯಂಡ್ ಇಲ್ಲಿ ಇನ್ನೊಂದು ಮೇನ್ ಅಂತ ಹೇಳಿದರೆ 11 ಸೂಪರ್ ಕಂಪ್ಯೂಟರ್ಗಳೇನು ಕೊಡ್ತಾರೋ, ಸೊ ಇಲ್ಲಿ ಏನು 6 ಕೊಟ್ಟಿದ್ದಾರೋ, ಸೊ ಅದರ ಒಂದು ಗುಂಪನ್ನು ಕೊಟ್ಬಿಟ್ಟು ಆ್ಯಡ್ ಒನ್ ಔಟನ್ನು ಕೊಡ್ಬೋದು, ಅಥವಾ ಲಿಸ್ಟ್ ಮಾಡಿದ್ದನಾದ್ರು ಸಹ ಕೊಡಬಹುದು. ಓಕೆ ಫ್ರೆಂಡ್ಸ್, ಇಷ್ಟು ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋದಾಗ, ಗೂಗಲ್ ಕ್ರೋಮ್ ಎನ್ನುವುದು ಈ ಕೆಳಗಿನ ಯಾವುದಕ್ಕೆ ಉದಾಹರಣೆ ಅಂತ ಕೊಟ್ಟಿದ್ದಾರೆ. ಗೂಗಲ್ ಕ್ರೋಮ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಕಾರ್ಯನಿರ್ವಾಹಕ ವ್ಯವಸ್ಥೆ. ಇಟ್ ಮೀನ್ಸ್ ಆಪರೇಟಿಂಗ್ ಸಿಸ್ಟಮ್, ಜಾಲದರ್ಶಕ ವೆಬ್ ಬ್ರೌಸರ್, ಅಂತರ್ಜಾಲ ಸೇವೆಯನ್ನು ಒದಗಿಸುವುದು ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್,
ಜಾಲತಾಣ, ವೆಬ್ಸೈಟ್. ಸೊ ನಿಮಗೆ ಕೆಲವೊಂದು ವರ್ಡ್ಗಳು ಕನ್ನಡದಲ್ಲಿ ಅರ್ಥ ಆಗೋದು ಸ್ವಲ್ಪ ಕಷ್ಟ ಇದೆ. ಸೊ ನೀವು ಇಂಗ್ಲೀಷಲ್ಲಿ ನೋಡ್ತಾ ಹೋದಾಗ, ಯಾಕಂದರೆ ನಾವು ಯೂಸ್ ಮಾಡ್ತೀವಿ ವರ್ಡ್ಗಳು, ಬಟ್ ಇಂಗ್ಲೀಷಲ್ಲಿ ಜಾಸ್ತಿ ನಾವು ಯೂಸ್ ಮಾಡ್ತಾ ಹೋಗ್ತೀವಿ, ಕನ್ನಡದಲ್ಲಿ ಅಷ್ಟೊಂದು ವರ್ಡ್ಗಳನ್ನ ನಾವು ಯೂಸ್ ಮಾಡೋದಿಲ್ಲ. ಸೊ ಹಾಗಾಗಿ ನೀವು ಕನ್ನಡ ಮತ್ತು ಇಂಗ್ಲೀಷು ಎರಡನ್ನೂ ಸಹ ನೋಡಿಕೊಂಡು ನೀವು ಆನ್ಸರ್ ಮಾಡ್ತಾ ಹೋದಾಗ ಕೆಲವೊಂದಕ್ಕೆ ಆನ್ಸರ್ಗಳು ಗೊತ್ತಾಗ್ಬಿಡುತ್ತೆ ಇಂಗ್ಲೀಷು ವರ್ಡ್ಸ್ಗಳಲ್ಲಿ. ಸೊ ನೋಡಿ, ಗೂಗಲ್ ಮತ್ತು ಕ್ರೋಮ್ ನಿಮ್ಗೆ ಗೊತ್ತಿದೆ. ಗೂಗಲ್ ಏನಕ್ಕೆ ಯೂಸ್ ಮಾಡ್ತೀವಿ, ಕ್ರೋಮ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಏನಕ್ಕೆ ಹೇಳಿ? ಎಸ್, ಅದು ನಾವು ಸರ್ಚ್ ಮಾಡೋಕ್ಕೆ ಇನ್ಫಾರ್ಮೇಷನ್ ಏನಾದರೂ ಬೇಕು ಅಂತ ಹೇಳಿದಾಗ ನಾವೇನು ಮಾಡ್ತೀವಿ, ಅದರಿಂದ ಸರ್ಚ್ ಮಾಡ್ತಾ ಹೋಗ್ತೀವಿ. ಸೊ ಅದು ಕಾರ್ಯನಿರ್ವಾಹಕ ವ್ಯವಸ್ಥೆ, ಆಪ್ರೇಟಿಂಗ್ ಸಿಸ್ಟಮ್ ಅಂತ ಹೇಳಿದರೆ ನಾವು ಗೂಗಲ್ ಅಥವಾ ಕ್ರೋಮಲ್ಲಿ ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡೋಕ್ಕೆ ಹೋಗೋದಿಲ್ಲ. ಸೊ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಹೇಳಿದಾಗ ಅಲ್ಲಿ ಬೇರೆಯಿಂದ ಬರುತ್ತೆ, ಡಾಸ್, MS ವರ್ಡ್ ಆ ಥರ ಬರ್ತಾ ಹೋಗುತ್ತೆ. ಸೊ ಅದ್ರಲ್ಲಿ ನಾವು ಆಪ್ರೇಟಿಂಗ್ ಸಿಸ್ಟಮ್ ಆಗಿ ವರ್ಕ್ ಮಾಡ್ತೀವಿ. ಬಟ್ ಗೂಗಲ್ ಅಥವಾ ಕ್ರೋಮಲ್ಲಿ ನಾವೇನು ಮಾಡ್ತೀವಿ, ಇನ್ಫಾರ್ಮೇಷನ್ ಏನು ಬೇಕೋ ಅದನ್ನು ನಾವು ಸರ್ಚ್ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಏನಾಗುತ್ತೆ, ವೆಬ್ ಬ್ರೌಸರ್. ಸೊ ವೆಬ್ಸೈಟ್ ಅಂತ ಕೊಟ್ಟಿದ್ದಾರಲ್ಲ, ಸೊ ವೆಬ್ಸೈಟ್ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬಹುದು, ಬಹುಶಃ www ಅಂತ ಈ ಒಂದು ಡಾಟಿಂದ ಯೂಸ್ ಮಾಡ್ಕೊಂಡು ನಾವು ಏನು ಮಾಡ್ತೀವೋ ಸೊ ಅದನ್ನು ವೆಬ್ಸೈಟ್ ಅಂತ ಹೇಳ್ತೀವಿ. ಸೊ ಗೂಗಲ್ ಕ್ರೋಮು ವೆಬ್ಸೈಟ್ ಬರೋದಿಲ್ಲ. ಆ್ಯಂಡ್ ಕಾರ್ಯನಿರ್ವಾಹಕ ವ್ಯವಸ್ಥೆ ಆಪ್ರೇಟಿಂಗ್ ಸಿಸ್ಟಮು ಸಹ ಬರೋದಿಲ್ಲ. ಆ್ಯಂಡ್ ಇಂಟರ್ನೆಟ್ ಸೇವೆಯನ್ನು ಒದಗಿಸ್ತಕ್ಕಂಥದ್ದು ಅಲ್ಲ. ಸೊ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಅಲ್ಲ, ಅದು ವೆಬ್ ಬ್ರೌಸರ್. ಇಟ್ ಮೀನ್ಸ್ ಮಾಹಿತಿಯನ್ನು ನಮಗೆ ಕೊಡ್ತಕ್ಕಂಥದ್ದು ಅದರಿಂದ. ಸೊ ಇದ್ರ ಬಗ್ಗೆ ನಾವು ನೋಡ್ತಾ ಹೋದಾಗ ನೋಡಿ ಹೀಗಿದೆ, ಯಾವುದ್ಯಾವುದು ಕಾರ್ಯಾಚರಣೆ ವ್ಯವಸ್ಥೆಗಳು ಅಂತ. ಇಟ್ ಮೀನ್ಸ್ ಇಲ್ಲಿ ಕೊಟ್ಟಿದ್ದಾರಲ್ಲ ಆಪ್ರೇಟಿಂಗ್ ಸಿಸ್ಟಮು. ಸೊ ಅದ್ರ ಬಗ್ಗೆ ಫಸ್ಟ್ ನಾವು ನೋಡ್ತಾ ಹೋದಾಗ ಯಾವ್ದ್ಯಾವುದು ಅಂತ ಕೊಟ್ಟಿದ್ದಾರೆ. ಸೊ ನೀವು ಇದನ್ನು ನೋಟ್ ಮಾಡ್ಕೊಳ್ತಾ ಹೋಗಿ, ಕಾರ್ಯಾಚರಣಾ ವ್ಯವಸ್ಥೆಗಳದ್ದು ಆಪ್ರೇಟಿಂಗ್ ಸಿಸ್ಟಮ್ ಅಂತ ಹೆಡ್ಡಿಂಗ್ ಹಾಕ್ಕೊಂಡು ಅದರ ಕೆಳಗಡೆ ಬರ್ತಕ್ಕಂಥ BOS, DOS, ಲಿನಕ್ಸ್, MXOX, ಯುನಿಕ್ಸ್, ವಿಂಡೋಸ್ ಇಷ್ಟೂ ಸಹ ಕಾರ್ಯಾಚರಣೆ ವ್ಯವಸ್ಥೆಗಳು ಅಥವಾ ಆಪ್ರೇಟಿಂಗ್ ಸಿಸ್ಟಮ್ಸ್ ಅಂತ ಕರಿತೀವಿ. ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ ಮೇಯ್ನಾಗಿ. ಓಕೆ, ಸೊ BOS ಅಂತಕ್ಕಂಥದ್ದಾಗಿರ್ಬೋದು, DOS ಡಾಸ್ ಆಗಿರ್ಬೋದು, ಲಿನಕ್ಸ್ ಆಗಿರ್ಬೋದು, ಮ್ಯಾಕ್ಸ್ OS ಆಗಿರ್ಬೋದು, ಯುನಿಪ್ಲೆಕ್ಸ್ಡ್ ಇನ್ಫಾರ್ಮೇಷನ್ ಕಂಪ್ಯೂಟಿಂಗ್ ಸಿಸ್ಟಮ್ ಅಂತಕ್ಕಂಥದ್ದು, ಆ್ಯಂಡ್ ವಿಂಡೋಸು. ಸೊ ಇಷ್ಟನ್ನು ನೀವು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಇದು ಕಾರ್ಯಾಚರಣಾ ವ್ಯವಸ್ಥೆಗಳು ಅಥವಾ ಆಪ್ರೇಟಿಂಗ್ ಸಿಸ್ಟಮ್ಸ್ ಅಂತ ಕರಿತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟ್ ಏನಿದೆ, ಜಾಲದರ್ಶಕ, ವೆಬ್ ಬ್ರೌಸರ್. ಸೊ ಗೂಗಲ್ ಕ್ರೋಮ್ ಏನು ವೆಬ್ ಬ್ರೌಸರ್ ಅಂತ ಹೇಳಿದ್ವಿ, ಅದರ ಕೆಳಗಡೆ ಇನ್ನೂ ಯಾವುದಾದ್ರು ಬರುತ್ತೆ ಅಂತ ನಾವು ನೋಡ್ತಾ ಹೋದಾಗ ನೋಡಿ, ಇಂಟರ್ನೆಟ್ ಬ್ರೌಸರ್ಗಳಂತ ಹೇಳ್ತೀವಿ. ಇಟ್ ಮೀನ್ಸ್ ಗಣಕಯಂತ್ರ ಯಂತ್ರಾಂಶದ ಜೊತೆಗೆ ಸೂಕ್ತ ತಂತ್ರಾಂಶವಿದ್ದಾಗ ಮಾತ್ರ ಅಂತರ್ಜಾಲಕ್ಕೆ ಸಂಪರ್ಕ ಹೊಂದಲು ಸಾಧ್ಯ. ಅಂತಹ ತಂತ್ರಾಂಶಗಳಿಗೆ ಬ್ರೌಸರ್ಗಳಂತ ಕರೀತಾರೆ. ಕೆಲವು ಪ್ರಸಿದ್ಧ ಬ್ರೌಸರ್ಗಳಂತ ಹೇಳಿದಾಗ ಇಲ್ಲಿ ಫೈರ್ಫಾಕ್ಸ್ ಆಗಿರ್ಬೋದು, ಗೂಗಲ್ ಕ್ರೋಮ್ ಆಗಿರ್ಬೋದು, ಇಂಟರ್ನೆಟ್ ಎಕ್ಸ್ಪ್ಲೋರರ್ ಆಗಿರ್ಬೋದು, ಒಪೆರಾ ಆಗಿರ್ಬೋದು, ನೆಟ್ಸ್ಕೇಪ್ ನ್ಯಾವಿಗೇಟರ್ ಆಗಿರ್ಬೋದು, ಆ್ಯಂಡ್ ಸಫಾರಿ ಆಗಿರ್ಬೋದು. ಸೊ ಇದೆಲ್ಲ ನಾವೇನು ಮಾಡ್ತಾ ಹೋಗ್ತೀವಿ, ಇನ್ಫಾರ್ಮೇಷನ್ಸ್ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಬ್ರೌಸರ್ಗಳಾಗಿ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಇಷ್ಟು ನೀವು ನೋಟ್ ಮಾಡ್ಕೊಳ್ಳಿ. ಒಂದು ಕಡೆ ಇಂಟರ್ನೆಟ್ ಬ್ರೌಸರ್ ಅಂತ ಹೆಡ್ಡಿಂಗ್ ಹಾಕ್ಕೊಂಡು ಫೈರ್ಫಾಕ್ಸು, ಗೂಗಲ್ ಕ್ರೋಮ್, ಇಂಟರ್ನೆಟ್ ಎಕ್ಸ್ಪ್ಲೋರರು, ಒಪೆರಾ, ನೆಟ್ಸ್ಕೇಪ್ ನ್ಯಾವಿಗೇಟರು, ಸಫಾರಿ. ಸೊ ಈ ಥರ ನೀವು ಪಾಯಿಂಟ್ನ ಅದರ ನೇಮ್ಸ್ಗಳನ್ನ ಹಾಕ್ಕೋಬಹುದು. ಆ್ಯಂಡ್ ಅದರ ಇನ್ಫಾರ್ಮೇಷನ್ ಸಹ ಕೊಟ್ಟಿದ್ದೀನಿ. ಸೊ ಅದನ್ನು ಸಹ ನೀವು ಯಾರಿಗೆಲ್ಲ ಬೇಕಾಗುತ್ತೋ ಅವರು ನೋಟ್ ಮಾಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟು URLನ ವಿಸ್ತೃತ ರೂಪ ಏನಂತ ಕೇಳಿದರೆ, URL ಸ್ಟ್ಯಾಂಡ್ಸ್ ಫಾರ್ ಯೂನಿಫಾರ್ಮ್ ಸೊ ಡೈರೆಕ್ಟರ್ ಆನ್ಸರ್ಸ್ ಹೇಳ್ಬಿಡ್ತೀನಿ ಬಿಕಾಸ್ ಅದು ಓಕೆ. ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತಕ್ಕಂಥದ್ದು ಆನ್ಸರ್ ಆಗ್ತಾ ಹೋಗುತ್ತೆ. ಆಪ್ಷನ್ 1 ಏನಿದೆ, ಸೊ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತಕ್ಕಂಥದ್ದು URLನ ಒಂದು ಅಬ್ರಿವೇಷನ್ ಅಥವಾ ಆಕ್ರೋನಿಮ್ ಅಂತ ಸಹ ಹೇಳ್ಬಹುದು. ಆ್ಯಂಡ್ ನೆಕ್ಸ್ಟು ನೋಡಿ, ಕೆಳಗಿನಲ್ಲಿ ಗುಂಪಿಗೆ ಸೇರಿದ ಪದ ಯಾವುದು? ಸೊ ನಾನು ಹೇಳಿದ ಲಾಸ್ಟ್ 4 ಆಪ್ಷನ್ ಕೊಟ್ಬಿಟ್ಟು ಗುಂಪಿಗೆ ಸೇರಿದ ಪದ ಯಾವುದು ಅಂತ ಕೇಳ್ತಾರೆ. ಲಿನಕ್ಸ್, ವಿಂಡೋಸ್, ಆಂಡ್ರಾಯ್ಡ್, ಲಾಲಿಪಾಪ್ ಅಂತ ಕೊಟ್ಟಿದ್ದಾರೆ. ಗುಂಪಿಗೆ ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಬಿಲಾಂಗ್ಸ್ ಟು ದ ಗ್ರೂಪ್? ಎಸ್, ಲಿನಕ್ಸ್ ಅಂತಕ್ಕಂಥದ್ದು, ವಿಂಡೋಸ್ ಅಂತಕ್ಕಂಥದ್ದು ಆಪ್ರೇಟಿಂಗ್ ಸಿಸ್ಟಮ್ ಅಂತ ನಮ್ಗೆ ಗೊತ್ತಿದೆ. ಸೊ ಲಿನಕ್ಸ್ ಮತ್ತು ವಿಂಡೋಸು ಆಪ್ರೇಟಿಂಗ್ ಸಿಸ್ಟಮ್ ಆದರೆ, ಆಂಡ್ರಾಯ್ಡ್ ಮತ್ತು ಲಾಲಿಪಾಪ್ ಅಂತಕ್ಕಂಥದ್ದು ಏನಿದೆ, ಸೊ ಇದು ಆಂಡ್ರಾಯ್ಡ್ ಸಿಸ್ಟಮ್ ಅಲ್ಲ, ಇದು ಬರೋದಿಲ್ಲ. ಆ್ಯಂಡ್ ಲಾಲಿಪಾಪು ಸಹ ಬರೋದಿಲ್ಲ. ಸೊ ಈ ಆನ್ಸರು ಇದು ಅಥವಾ ಇದು ಇವೆರಡರಲ್ಲಿ ಯಾವ್ದು ಬೇಕಾದ್ರೂ ಆಗ್ಬೋದು. ಸೊ ಹಾಗಾಗಿ ಆನ್ಸರ್ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಆನ್ಸರ್ ಬಂದು 3 ಅಥವಾ 4 ಯಾವುದಾದ್ರೂ ಸಹ ಆಗ್ಬೋದು. ಎಸ್, ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಮ್ಯಾಚ್ ದ ಫಾಲೋಯಿಂಗ್. ನೋಡಿ ಫ್ರೆಂಡ್ಸ್, ಇದು ಇಂಗ್ಲೀಷ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಬೇಗ ಅರ್ಥ ಆಗುತ್ತೆ. ಕನ್ನಡ ಸ್ವಲ್ಪ ನಮಗೆ ಅದು ಟ್ರಾನ್ಸ್ಲೇಷನ್ ಸ್ವಲ್ಪ ಕಷ್ಟನೇ. ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ ನೋಡಿ. TCP ಮೀನ್ಸ್ TCP ಟ್ರಾನ್ಸ್ಫರ್ ಕಂಟ್ರೋಲ್ ಪ್ರೋಟೋಕಾಲ್. TCP ಟ್ರಾನ್ಸ್ಫರ್ ಕಂಟ್ರೋಲ್ ಪ್ರೋಟೋಕಾಲ್ ಅಂತಕ್ಕಂಥದ್ದು C. BSNL ಅಂತ ಕೊಟ್ಟಿದ್ದಾರೆ. ಸೊ BSNL ಅಂತಕ್ಕಂಥದ್ದು ನಮ್ಗೆ ಗೊತ್ತು, ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್. ನಮಗೆ ಇಂಟರ್ನೆಟನ್ನು ಕೊಟ್ಟು BSNL ಅಂತಕ್ಕಂಥದ್ದು ಇಂಟರ್ನೆಟ್ ಸರ್ವಿಸ್ನ ಒದಗಿಸ್ಕೊಡ್ತಾ ಇದೆ.
BSNL ಬಂದು ನಮಗೀಗ ಆಪ್ಷನ್ ಡಿ ಆಯಿತು. ಇಂಟರ್ನೆಟ್ ಎಕ್ಸ್ಪ್ಲೋರರ್. ಸೊ ನೋಡಿ ಇಲ್ಲಿ ಸ್ಟಾರ್ ಅಂತಕ್ಕಂಥದ್ದು ನೆಟ್ವರ್ಕ್ ಟೋಪಾಲಜಿ. ಬಿಕಾಸ್ ನೆಟ್ವರ್ಕ್ ಟೋಪಾಲಜಿಲಿ ಯಾವುದು ಬರುತ್ತೆ, ಸ್ಟಾರ್ ಬರುತ್ತೆ, ರಿಂಗ್ ಬರುತ್ತೆ, ಬಸ್ ಬರುತ್ತೆ. ಸೊ ಈ ಥರ ಒಂದು 5-6 ಬರುತ್ತೆ, ಸ್ಟಾರು, ಬಸ್ಸು, ರಿಂಗು. ಸೊ ಲಾಸ್ಟ್ ಒಂದು ಎಕ್ಸಾಮಲ್ಲೂ ಕೇಳಿದರು ಇದ್ರ ಬಗ್ಗೆ, ನೆಟ್ವರ್ಕ್ ಟೋಪಾಲಜಿ ಬಗ್ಗೆ. ಸೊ ಅದನ್ನು ಸಹ ನೀವು ನೋಡ್ಕೊಳ್ತಾ ಬೇಕಾಗುತ್ತೆ. ಸೊ ಸ್ಟಾರ್ ಬಂದು ನೆಟ್ವರ್ಕ್ ಟೋಪಾಲಜಿ ಆ್ಯಂಡ್ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಬಂದು ವೆಬ್ ಬ್ರೌಸರ್. ಸೊ ಲಾಸ್ಟ್ ಕ್ವಶನ್ ಬಂದಿದ್ದು ನೋಡಿ, ವೆಬ್ ಬ್ರೌಸರ್. ಎಸ್, ಗೂಗಲ್ ಕ್ರೋಮ್. ಸೊ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಬಂದು ವೆಬ್ ಬ್ರೌಸರ್. ಸೊ ಹಾಗಾಗಿ ಆನ್ಸರ್ ಏನು ಆಪ್ಷನ್ಸ್ ಬೇಕಾಗಿಲ್ಲ ಅಂದ್ಕೊಳ್ತೀನಿ, ಡೈರೆಕ್ಟ್ ಆನ್ಸರ್ಸ್ನ ನೋಡಿಕೊಂಡ್ರೆ ಸಾಕು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ENIAC ಮತ್ತು UNIVAC ಅಂದರೆ ಪ್ರಥಮ ತಲೆಮಾರಿನ ಕಂಪ್ಯೂಟರ್ ಅಥವಾ ಫಸ್ಟ್ ಜನ್ರೇಷನ್, ಸೆಕೆಂಡ್ ಜನ್ರೇಷನ್, ಥರ್ಡ್ ಜನ್ರೇಷನ್ ಅಂತ ಡೈರೆಕ್ಟಾಗಿ ಹೇಳ್ಬಿಡ್ಬೋದು. ಜನ್ರೇಷನ್ ಅಂತಕ್ಕಂಥದ್ದು ವರ್ಡ್ ತುಂಬಾ ನಮಗೆ ಕಿವಿಗೆ ಬೇಗ ಕೇಳಿಸುತ್ತೆ. ತಲೆಮಾರು ಅನ್ನೋದು ಸ್ವಲ್ಪ ರೇರ್ ಪದ ಆಯಿತು. ಸೊ ನೋಡಿ ಇಲ್ಲಿ ಇದು ENIAC ಮತ್ತು UNIVAC ಏನಿದೆ, ಸೊ ಇದು ಪ್ರಥಮ ತಲೆಮಾರು ಅಥವಾ ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ಗೆ ಬರ್ತಕ್ಕಂಥದ್ದು. ಇದು ಬರ್ತಕ್ಕಂಥದ್ದು ENIAC ಅಂತಕ್ಕಂಥದ್ದು ಎಲೆಕ್ಟ್ರಾನಿಕ್ ನ್ಯೂಮರಿಕ್ ಇಂಟಿಗ್ರೇಟರ್ ಆ್ಯಂಡ್ ಕ್ಯಾಲ್ಕುಲೇಟರ್ ಅಂತ ಹೇಳ್ತೀವಿ. ಎಲೆಕ್ಟ್ರಾನಿಕ್ ನ್ಯೂಮರೇಟರ್ ಇಂಟಿಗ್ರೇಟೆಡ್ ಆ್ಯಂಡ್ ಕ್ಯಾಲ್ಕುಲೇಟರ್ ಅಂತ ಹೇಳ್ತೀವಿ. ಆ್ಯಂಡ್ UNIVAC ಅಂದರೆ ಸೊ ಇದು ಬಂದು ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್ ಅಂತ ಹೇಳ್ಬೋದು. ಸೊ ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಈ ENIAC ಇದೆ, ಸೊ ಇದು ಬಂದು 1946ರಲ್ಲಿ ಕಂಡುಹಿಡಿತಾರೆ. ಆ್ಯಂಡ್ ಇದನ್ನು ಬಂದು 1951ರಲ್ಲಿ ಕಂಡುಹಿಡಿಯೋದು. ಸೊ ನಮಗೆ ಗೊತ್ತಿದೆ ಪ್ರಥಮ ತಲೆಮಾರು ಅಥವಾ ಫಸ್ಟ್ ಜನ್ರೇಷನ್ ಅಂತ ಹೇಳಿದಾಗ ಅದು 46ರಿಂದ 55, 1946ರಿಂದ 55ರಲ್ಲಿ ಬರ್ತಕ್ಕಂಥದ್ದು. ಆ್ಯಂಡ್ ಸೆಕೆಂಡ್ ಜನ್ರೇಷನ್ ಅಂತ ಹೇಳಿದಾಗ 56ರಿಂದ 65 ಗಂಟೆ ಬರುತ್ತೆ. ಆ್ಯಂಡ್ ಥರ್ಡ್ ಜನ್ರೇಷನ್ ಏನಿದೆ ಇದು 65ರಿಂದ 75 ತನಕ ಬರ್ತಕ್ಕಂಥದ್ದು. ಸೊ ಅಂಡ್ ಫಸ್ಟ್ ಇದು ನಾನು ಹೇಳಿದ್ದೀನಿ, ಅದಕ್ಕೆ ಹೇಳೋದು ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ನೀವು ಕ್ವಶನ್ ಪೇಪರ್ ಜಾಸ್ತಿ ವರ್ಕ್ ಮಾಡ್ತಾಯಿದ್ರೆ ಅದೇ ಕ್ವಶನ್ ರಿಪೀಟ್ ಆಗ್ತಾ ಇರುತ್ತೆ, ನಿಮಗೂ ಬೇಗ ಅರ್ಥ ಆಗ್ತಾ ಹೋಗುತ್ತೆ. ಸೊ ನೋಡಿ ಇಲ್ಲಿ ಪ್ರಥಮ ತಲೆಮಾರು ಅಂತ ಹೇಳಿದಾಗ ಇಲ್ಲಿ ಫಸ್ಟ್ ಬಂದು ನಿರ್ವಾತ ನಳಿಕೆ ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತಕ್ಕಂಥದ್ದು ಫಸ್ಟ್ ಜನ್ರೇಷನ್ನು. ಸೆಕೆಂಡ್ ಅಂತ ಹೇಳಿದಾಗ ಟ್ರಾನ್ಸಿಸ್ಟರು. ಆ್ಯಂಡ್ ಥರ್ಡ್ ಜನ್ರೇಷನ್ ಅಂತ ಹೇಳಿದಾಗ IC. ಸೊ ಇದು ಇದರಲ್ಲಿ ಬರ್ತಕ್ಕಂಥದ್ದು ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಸೊ ಆ ಒಂದು ತಲೆಮಾರಲ್ಲಿ ಬರ್ತಕ್ಕಂಥದ್ದು. ಆ್ಯಂಡ್ ಇನ್ನು ಫೋರ್ತ್ ಮತ್ತು ಫಿಫ್ತ್ ಬರ್ತಾ ಹೋಗುತ್ತೆ, ಅದರಲ್ಲಿ ಮೈಕ್ರೋ ಪ್ರೊಸೆಸರ್ ಅಂತ ಬರುತ್ತೆ, ಅದು 76ರಿಂದ ಈಚೆಗೆ ಬರ್ತಕ್ಕಂಥ ತಲೆಮಾರಿಗಳ ಅಥವಾ ಜನ್ರೇಷನ್ ಅಂತ ಹೇಳ್ಬೋದು. ಸೊ ಓಕೆ ಫ್ರೆಂಡ್ಸ್, ಇಲ್ಲಿ 46ರಿಂದ 55ರಲ್ಲಿ ಬರ್ತಕ್ಕಂಥದ್ದು ನೋಡಿ, ಇದು 46 ಮತ್ತು 51ರಲ್ಲಿ ಕಂಡು ಬರ್ತಕ್ಕಂಥದ್ದು. ಸೊ ಹಾಗಾಗಿ ಇದು ಫಸ್ಟ್ ಜನ್ರೇಷನ್ ಅಥವಾ ಮೊದಲ ತಲೆಮಾರಿನ ಕಂಪ್ಯೂಟರ್ಗಳು ಅಂತ ಹೇಳಬಹುದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ತಪ್ಪಾದ ಹೇಳಿಕೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. .ಗೌರ್ಮೆಂಟ್ ಎಂಬುದು ಸರ್ಕಾರಿ ಇಲಾಖೆಗಳ ಜಾಲತಾಣವನ್ನು ಸೂಚಿಸುತ್ತದೆ. .org ಎಂಬುದು ವಾಣಿಜ್ಯ ಜಾಲತಾಣಗಳನ್ನು ಸೂಚಿಸುತ್ತದೆ. .ac ಎಂಬುದು ಶೈಕ್ಷಣಿಕ ಸಂಸ್ಥೆಗಳ ಜಾಲತಾಣವನ್ನು ಸೂಚಿಸುತ್ತದೆ. .in ಎಂಬುದು ಭಾರತದ ಜಾಲತಾಣವನ್ನು ಸೂಚಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ .ಗೌರ್ಮೆಂಟ್ ಅಂತಕ್ಕಂಥದ್ದು, ಸೊ ಇದು .gov ಅಂದರೆ ಸರ್ಕಾರಿ, ಇಟ್ ಮೀನ್ಸ್ ಗವರ್ನಮೆಂಟ್ ಅಂತಕ್ಕಂಥದ್ದು. ಸೊ ಇದು ಸರಿಯಾಗಿರ್ತಕ್ಕಂಥ ವೆಬ್ಸೈಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ .org ಅಂತಕ್ಕಂಥದ್ದು ಏನಿದೆ, ಸೊ ಇದು ಬಂದು ಆರ್ಗ್ಯಾನಿಸಮ್ಸ್. ಎಸ್, ಸೊ ಇಲ್ಲಿ ತಪ್ಪಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಆನ್ಸರು ಆಪ್ಷನ್ 2 ತಪ್ಪಾಗಿದೆ. ಸೊ ಆನ್ಸರು 2 ಆಗುತ್ತೆ. ಆ್ಯಂಡ್ AC ಸ್ಟ್ಯಾಂಡ್ಸ್ ಫಾರ್ ಎಜುಕೇಷನ್. ಎಸ್, ಇದು ಎಜುಕೇಷನ್ಗೆ ಸಂಬಂಧಪಟ್ಟಂಥ ಒಂದು ವೆಬ್ಸೈಟ್ ಅಥವಾ ವೆಬ್ ಇದೆ ಅಂತ ಹೇಳ್ಬೋದು. ಆ್ಯಂಡ್ IN ಅಂತಕ್ಕಂಥದ್ದು ಇಂಡಿಯನ್ ವೆಬ್ಸೈಟ್ಗೆ, ಇದು ಸರಿಯಾಗಿರ್ತಕ್ಕಂಥದ್ದು, ಇದು ಸರಿ ಇದೆ. ಆನ್ಸರು 2 ಏನಿದೆ, ಸೊ ಇದು ತಪ್ಪಾಗಿರ್ತಕ್ಕಂಥದ್ದು. ಹಾಗಾಗಿ ಆನ್ಸರ್ ಈ ಕ್ವಶನ್ಗೆ ಆನ್ಸರ್ ಬಂದು ಆಪ್ಷನ್ 2. ಸೊ ಇದ್ರ ಬಗ್ಗೆ ಇನ್ನು ಸ್ವಲ್ಪ ನೋಡ್ತಾ ಹೋಗ್ತೀವಿ ಅಂತ ಹೇಳಿದಾಗ ನೋಡಿ, ಇಲ್ಲಿ .com ಅಂತ ಅಂದರೆ ಕಂಪನಿ ಅಂತ ಅರ್ಥ ಬರುತ್ತೆ. .org ಅಂದರೆ ಆರ್ಗನೈಸೇಷನ್ ಅಂತ ಬರುತ್ತೆ. .edu ಅಂದರೆ ಎಜುಕೇಷನ್ ವೆಬ್ಸೈಟು. .in ಅಂತ ಹೇಳಿದ್ರೆ ಇಂಡಿಯನ್ ವೆಬ್ಸೈಟು. .nic ಅಂತ ಹೇಳಿದ್ರೆ ನ್ಯಾಷನಲ್ ಇನ್ಫಾರ್ಮೇಷನ್ ಸೆಂಟರು. .us ಅಂದರೆ ಯುನೈಟೆಡ್ ಸ್ಟೇಟ್ಸ್ ವೆಬ್ಸೈಟು. .gov ಅಂತ ಹೇಳಿದ್ರೆ ಗವರ್ನಮೆಂಟು. .car ಅಂದರೆ ಕರ್ನಾಟಕ ವೆಬ್ಸೈಟು. .bus ಅಂತ ಹೇಳಿದ್ರೆ ಬಿಸ್ನೆಸ್ಸು. .mil ಅಂತ ಕೊಟ್ಟರೆ ಮಿಲಿಟರಿ. .net ಅಂತ ಕೊಟ್ಟರೆ ನೆಟ್ವರ್ಕ್ಗೆ ಸಂಬಂಧಪಟ್ಟಂಥ ಒಂದು ವೆಬ್ಸೈಟ್ಗಳು, ಡೊಮೈನ್ಸ್ಗಳು ಅಂತ ಹೇಳಬಹುದು. ಸೊ ಇಷ್ಟು ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಇದನ್ನ ಸಹ ನೀವು ನೋಟ್ ಮಾಡ್ಕೊಳ್ತಾ ಹೋಗಿ.
ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಕಂಪ್ಯೂಟರ್ನ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ CPU ಇದನ್ನು ಒಳಗೊಳ್ಳುತ್ತದೆ ಅಂತ ಕೊಟ್ಟಿದ್ದಾರೆ. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಆಫ್ ಎ ಕಂಪ್ಯೂಟರ್ ಇನ್ಕ್ಲೂಡ್ಸ್ ALU ಆ್ಯಂಡ್ CD-ROM, ALU ಮೆಮೊರಿ ಇನ್ಪುಟ್ ಆರ್ ಔಟ್ಪುಟ್ ಘಟಕ, ALU ಆ್ಯಂಡ್ CU, ALU ಆ್ಯಂಡ್ ಮೆಮೊರಿ ಅಂತ ಕೊಡ್ತಾರೆ. ಸೊ ನೋಡಿ, ಇಲ್ಲಿ ALU ಮೀನ್ಸ್ ಅರ್ಥಮೆಟಿಕ್ ಲಾಜಿಕಲ್ ಯೂನಿಟ್ ಅಂತ ಹೇಳ್ತೀವಿ. CU ಅಂದರೆ ಕಂಟ್ರೋಲ್ ಯೂನಿಟ್ ಅಂತ ಹೇಳ್ತೀವಿ. ಸೊ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಏನಿದೆ, ಸೊ ಇಡೀ ಕಂಟ್ರೋಲ್ ಇರ್ತಕ್ಕಂಥದ್ದು ಅದ್ರ ಕೈಯಲ್ಲಿ. ಆ್ಯಂಡ್ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಆ್ಯಂಡ್ ಸೆಂಟ್ರಲ್ ಕಂಟ್ರೋಲ್ ಯೂನಿಟ್ ಎರಡೂ ಸಹ ಈ ಒಂದು CPU ಬರ್ತಕ್ಕಂಥದ್ದು. ಸೊ ಹಾಗಾಗಿ ಆನ್ಸರ್ ಆಪ್ಷನ್ 3 ALU ಆ್ಯಂಡ್ CU. ಸೊ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ನೋಡೋಣ. ಸೊ ನೋಡಿ, ಇಲ್ಲಿ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ CPU ಒಂದು ಅಬ್ರಿವೇಷನ್ ಸಹ ಕೇಳ್ಬೋದು. ಮೊಟ್ಟ ಮೊದಲಿಗೆ ಅದನ್ನೊಂದು ನೋಟ್ ಮಾಡ್ಕೊಳ್ಳಿ. ಸೊ ನೋಡಿ, ಇಲ್ಲಿ ಇದು ಗಣಕಯಂತ್ರದ ಅತ್ಯಂತ ಪ್ರಮುಖ ಭಾಗವಾಗಿದ್ದು ಸಂಸ್ಕಾರಕ ಪ್ರೊಸೆಸರನ್ನು ಒಳಗೊಂಡಿರುತ್ತೆ. ಆ್ಯಂಡ್ ಇದನ್ನು ಮೇಯ್ನಾಗಿ ಗಣಕಯಂತ್ರದ ಮೆದುಳು, ಬ್ರೈನ್ ಆಫ್ ದ ಕಂಪ್ಯೂಟರ್, ಗಣಕಯಂತ್ರದ ಹೃದಯ, ಹಾರ್ಟ್ ಆಫ್ ದ ಕಂಪ್ಯೂಟರ್ ಎಂದು ಸಹ ಕರೀತಾರಂತೆ. ಸೊ ಇದು ವೆರಿ ಇಂಪಾರ್ಟೆಂಟ್. ಗಣಕಯಂತ್ರದ ಮೆದುಳು ಅಂತ ಯಾವುದನ್ನು ಕರೀತಾರೆ ಅಂತ ಕೇಳ್ಬೋದು, ಅಥವಾ ಗಣಕಯಂತ್ರದ ಮೆದುಳು ಯಾವುದನ್ನು ಸಹ ಕೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಮೇಯ್ನಾಗಿ ಬರ್ತಕ್ಕಂಥದ್ದು 3 ಸಂಸ್ಕರಣ ಘಟಕಗಳು. ಒಂದು ನಿಯಂತ್ರಣ ಘಟಕ, ಕಂಟ್ರೋಲ್ ಯೂನಿಟ್ ಅಥವಾ CU ಅಂತ ಕೊಟ್ಟಿದ್ದು ನೋಡಿ, ಇಲ್ಲಿ CU. ಆ್ಯಂಡ್ ಅಂಕಗಣಿತೀಯ ಮತ್ತು ತಾರ್ಕಿಕ ಘಟಕ, ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಯೂನಿಟ್ ALU ಅಂತ ಕೊಟ್ಟಿದ್ದಾರಲ್ಲಿ. ಸೊ ಇದು ಬಂದು ಲೆಕ್ಕಗಳನ್ನು ಮಾಡ್ತಕ್ಕಂಥದ್ದು ಮತ್ತು ತಾರ್ಕಿಕ ನಿರ್ಧಾರಗಳನ್ನು ಕೈಗೊಳ್ತದೆ. ಹಾಗಾಗಿ ಇದನ್ನು ಗಣಕಯಂತ್ರದ ಲೆಕ್ಕಾಚಾರದ ತಲೆ, ಕ್ಯಾಲ್ಕುಲೇಟಿಂಗ್ ಬ್ರೈನ್ ಆಫ್ ದ ಕಂಪ್ಯೂಟರ್. ಸೊ ನೋಡಿ, ಗಣಕಯಂತ್ರದ ಬ್ರೈನ್ ಆಫ್ ದ ಕಂಪ್ಯೂಟರ್ ಬಂದು CPU, ಕ್ಯಾಲ್ಕುಲೇಟಿಂಗ್ ಬ್ರೈನ್ ಆಫ್ ದ ಕಂಪ್ಯೂಟರ್ ಬಂದು ALU. ಸೊ ಅದನ್ನು ನೋಟ್ ಮಾಡ್ಕೊಳ್ತಾ ಹೋಗಿ. ಆ್ಯಂಡ್ ಇದರ ಜೊತೆಗೆ ಇನ್ನೊಂದು ಬರುತ್ತೆ ಮೆಮೊರಿ ಯೂನಿಟ್, ಸ್ಮರಣಾಂಗ ಘಟಕ. ಇದು ಬಂದು ಗಣಕಯಂತ್ರದ ಮುಖ್ಯ ಭಾಗವಾಗಿದ್ದು ಕಚ್ಚಾ ದತ್ತಾಂಶ, ಸಂಸ್ಕರಿಸಿದ ಮಾಹಿತಿ ಮತ್ತು ಫಲಿತಾಂಶಗಳನ್ನು ಸ್ಮರಣೆಯಲ್ಲಿ, ಮೆಮೊರಿಯಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸ ಬಂದು ಈ ಒಂದು ಮೆಮೊರಿ ಯೂನಿಟ್. ಸೊ ಓಕೆ ಫ್ರೆಂಡ್ಸ್, ಸೊ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಬಂದು CU ಜೊತೆಗೆ ALU ಪ್ಲಸ್ MU ಮೂರೂ ಸಹ ಇದರ ಒಂದು ಘಟಕಗಳಾಗಿರುತ್ತೆ. ನೆಕ್ಸ್ಟ್ ಕ್ವಶನು, MS ವರ್ಡ್ನಲ್ಲಿ ಟಾಗಲ್ ಕೇಸ್ ಎಂಬುದು. ಇನ್ MS ವರ್ಡ್ ಟಾಗಲ್ ಕೇಸ್ ಮೀನ್ಸ್ ಅಂತ ಕೇಳಿದರೆ, ಅಕ್ಷರಗಳನ್ನು ದೊಡ್ಡ ಅಕ್ಷರಗಳನ್ನಾಗಿ ಬದಲಾಯಿಸುತ್ತದೆ, ಪ್ರತಿಯೊಂದು ಶಬ್ದವನ್ನು ದೊಡ್ಡದು ಮಾಡುತ್ತದೆ, ದೊಡ್ಡ ಅಕ್ಷರಗಳನ್ನು ಸಣ್ಣ ಅಕ್ಷರಗಳನ್ನಾಗಿ ಮತ್ತು ಸಣ್ಣ ಅಕ್ಷರಗಳನ್ನು ದೊಡ್ಡ ಅಕ್ಷರಗಳನ್ನಾಗಿ ಬದಲಾಯಿಸುತ್ತದೆ, ಅಕ್ಷರಗಳನ್ನು ಸಣ್ಣ ಅಕ್ಷರಗಳನ್ನಾಗಿ ಬದಲಾಯಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಚೇಂಜ್ ದ ಲೆಟರ್ಸ್ ಇಂಟು ಅಪ್ಪರ್ ಕೇಸ್, capitalization each word, changes upper case letters to lower case and vice versa, changes the letters to lower case. ಎಸ್ ನೋಡಿ, ಇದಕ್ಕೆ ಆನ್ಸರ್ ನೋಡ್ತಾ ಹೋದಾಗ, ಸೊ ಇದಕ್ಕೆ ಆನ್ಸರ್ ಯಾವುದಂತ ಕರೆಕ್ಟಾಗಿ ಗೊತ್ತಿಲ್ಲ, ಯಾಕೆ ಅಂತ ಹೇಳ್ತೀನಿ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಆನ್ಸರ್ ಸರಿ ಹೊಂದಿರ್ತಕ್ಕಂಥ ಆನ್ಸರ್ ಯಾವುದೂ ಇಲ್ಲ. ಇಲ್ಲಿ ಕೀ ಆನ್ಸರ್ ಹೇಳಿದ್ದಾರೆ, ದೊಡ್ಡ ಅಕ್ಷರಗಳನ್ನು ಸಣ್ಣ ಅಕ್ಷರಗಳನ್ನಾಗಿ ಮತ್ತು ಸಣ್ಣ ಅಕ್ಷರಗಳನ್ನು ದೊಡ್ಡ ಅಕ್ಷರಗಳನ್ನಾಗಿ ಬದಲಾಯಿಸ್ತದೆ ಅಂತ. ಸೊ ಇದು ಆನ್ಸರ್ ಆಗೋದಿಲ್ಲ. ಸೊ ಹಾಗಾಗಿ ಈ ಒಂದು ಟಾಗಲ್ ಕೇಸ್ ಒಂದು ಫಂಕ್ಷನ್ ಏನಂತ ನೋಡ್ತಾ ಹೋದಾಗ ನಾವು ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಲೋವರ್ ಕೇಸ್ ಅಂತ ಹೇಳಿದಾಗ ಎಲ್ಲ ಅಕ್ಷರವನ್ನು ಸ್ಮಾಲ್ ಲೆಟರ್ಸಲ್ಲಿ ಮಾಡ್ತಕ್ಕಂಥದ್ದು. ಆಲ್ ವರ್ಡ್ ಏನಿದೆ ನೋಡಿ, ಇದು ಚಾಣಕ್ಯ ಅಂತಕ್ಕಂಥದ್ದು, ಇದು ಫುಲ್ಲು ಸ್ಮಾಲ್ ಲೆಟರಲ್ಲಿದೆ. ಸೊ ಇದು ಲೋವರ್ ಕೇಸು. ಅಪ್ಪರ್ ಕೇಸ್ ಅಂತ ಹೇಳಿದ್ರೆ ಎಲ್ಲ ಅಕ್ಷರ ಕ್ಯಾಪಿಟಲ್ ಲೆಟರ್ಸಲ್ಲೇ ಇರ್ತಕ್ಕಂಥದ್ದು. ನೋಡಿ, ಇದೆಲ್ಲ ಫುಲ್ ಕ್ಯಾಪಿಟಲ್ ಇದೆ, ಇದು ಅಪ್ಪರ್ ಕೇಸು. ಸೆಂಟೆನ್ಸ್ ಕೇಸ್ ಅಂತ ಹೇಳಿದ್ರೆ ವಾಕ್ಯದ ಮೊದಲ ಅಕ್ಷರ ಮಾತ್ರ ಕ್ಯಾಪಿಟಲ್. ಸೊ ಇದು ಮೇಯ್ನ್ ಅಲ್ವ, ನಮಗೆ ಯಾವುದೇ ಒಂದು ವರ್ಡ್ ಬರೀಬೇಕಾದ್ರೆ ನಾವು ಫಸ್ಟ್ ಅಕ್ಷರ ಏನಿರುತ್ತೆ ಕ್ಯಾಪಿಟಲಲ್ಲಿರುತ್ತೆ. ಸೊ ಇದು ಸೆಂಟೆನ್ಸ್ ಕೇಸು. ಆ್ಯಂಡ್ ಕ್ಯಾಪಿಟಲೈಸ್ ಈಚ್ ವರ್ಡ್ ಅಂತ ಕೇಳಿದ್ರೆ, ಕ್ಯಾಪಿಟಲೈಸ್ ಮೀನ್ಸ್ ಕ್ಯಾಪಿಟಲ್ ಅಕ್ಷರದಲ್ಲಿ ಈಚ್ ವರ್ಡ್ ಮೀನ್ಸ್ ಒಂದೊಂದೇ ವರ್ಡನ್ನ ಸಹ ಫಸ್ಟ್ ವರ್ಡ್ನ ಏನು ಮಾಡ್ತಾರೆ, ಕ್ಯಾಪಿಟಲ್ ಮಾಡ್ತಾರೆ. ಫಸ್ಟ್ ವರ್ಡ್ ಏನಿದೆ, ಸೊ ಈಚ್ ವರ್ಡ್ನ ಫಸ್ಟ್ ವರ್ಡು ಕ್ಯಾಪಿಟಲ್ ಆಗ್ತಾ ಹೋಗುತ್ತೆ. ಸೊ ಇದು ಕ್ಯಾಪಿಟಲೈಸ್ ಈಚ್ ವರ್ಡ್ ಆಯಿತು. ಇನ್ನು ಟಾಗಲ್ ಕೇಸ್ ಅಂದರೆ ಏನು ಅಂತ ಹೇಳಿದಾಗ, ಪ್ರತಿ ಪದದ ಮೊದಲ ಅಕ್ಷರ ಸ್ಮಾಲು. ಸೊ ಎಲ್ಲ ಅಕ್ಷರ ಅಲ್ಲ. ಸೊ ಇಲ್ಲಿ ಹೇಗೆ ಕ್ಯಾಪಿಟಲೈಸ್ ಈಚ್ ವರ್ಡ್ ಮಾಡಿದ್ವು, ಸೊ ಅದೇ ರೀತಿ ಇದು ಸ್ಮಾಲ್ ಅಕ್ಷರ ಆಗಿ ಬರುತ್ತೆ ಎಲ್ಲ. ಈಚ್ ವರ್ಡ್ ಅಂದರೆ ಫಸ್ಟ್ ವರ್ಡ್ ಏನಿತ್ತು, ಸೊ ಅದು ಸ್ಮಾಲ್ ಅಕ್ಷರದಲ್ಲಿ ಬರ್ತಕ್ಕಂಥ. ಸೊ ಸಿ ಕೊಟ್ಟಿದ್ದಾರೆ ನೋಡಿ, ಫಸ್ಟ್ ಅಕ್ಷರ ಸಿ ಸ್ಮಾಲ್ ಲೆಟರ್ ಕೊಟ್ಟಿದ್ದಾರಲ್ಲ, ಸೊ ಇದನ್ನು ಸ್ಮಾಲ್ ಮಾಡ್ತಕ್ಕಂಥದ್ದು ಬಂದು ಟಾಗಲ್ ಕೇಸು. ಸೊ ಹಾಗಾಗಿ ಅಲ್ಲಿ ಆಪ್ಷನಲ್ಲಿ ಯಾವುದು ಈ ಥರ ಕೊಟ್ಟಿಲ್ಲ. ಸೊ ಹಾಗಾಗಿ ಅದು ಆನ್ಸರ್ ಯಾವುದು ಕ್ಲಾರಿಟಿ ಸಿಕ್ಕಿಲ್ಲ. ಸೊ ಈ ಒಂದು ಟಾಗಲ್ ಕೇಸ್ ಅಂತ ಹೇಳಿದರೆ ಒಂದು ಪದದ ಮೊದಲನೇ ಅಕ್ಷರವನ್ನು ಸ್ಮಾಲ್ ಮಾಡ್ತಕ್ಕಂಥದ್ದು ಟಾಗಲ್ ಕೇಸು. ಸೊ ಇಲ್ಲಿ ನೋಡ್ಕೊಳ್ಳಿ, ಲೋವರ್ ಕೇಸು, ಅಪ್ಪರ್ ಕೇಸು, ಸೆಂಟೆನ್ಸ್ ಕೇಸು, ಕ್ಯಾಪಿಟಲೈಸ್ಡ್ ಈಸ್ ವರ್ಡ್ ಮತ್ತು ಟಾಗಲ್ ಕೇಸು. ಸೊ ಇಷ್ಟು ಸಹ ನೀವು ನೋಡ್ಕೊಳ್ತಾ ಹೋಗಿ, ಯಾವುದಾದ್ರೂ ಸಹ ಕೊಡ್ಬೋದು. ನೋಟ್ ಸಹ ಮಾಡ್ಕೊಳ್ಬೇಕಾಗುತ್ತೆ. ಇವತ್ತು ಕೇಳಿದ್ದು ನಾಳೆ ಮರ್ತು ಬಿಡುತ್ತೆ. ಸೊ ನೆಕ್ಸ್ಟು 81ನೇ ಕ್ವಶನ್ ಹೀಗಿದೆ, ಆಪರೇಟಿಂಗ್ ಸಿಸ್ಟಮ್ ಒಂದು. ಆ್ಯಂಡ್ ಆಪರೇಟಿಂಗ್ ಸಿಸ್ಟಮ್ ಈಸ್ ಅ ಯುಟಿಲಿಟಿ ಪ್ರೋಗ್ರಾಮ್, ಸಿಸ್ಟಮ್ ಪ್ರೋಗ್ರಾಮ್, ಅಪ್ಲಿಕೇಶನ್ ಪ್ರೋಗ್ರಾಮ್, ಆ್ಯಂಟಿವೈರಸ್ ಪ್ರೋಗ್ರಾಮ್. ಸೊ ನಮಗೆ ಫಸ್ಟಿಗೆ ಇಲ್ಲಿ
ಆಪರೇಟಿಂಗ್ ಸಿಸ್ಟಮ್ ಅಂತಕ್ಕಂಥದ್ದು ಸೊ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಹೇಳಿದ್ರೆ ಸಿಸ್ಟಮ್ ಪ್ರೋಗ್ರಾಮ್. ಇಟ್ ಮೀನ್ಸ್ ಅದು ಸಿಸ್ಟಮ್ ಆಗಿ ವರ್ಕ್ ಮಾಡ್ತಕ್ಕಂಥ, ನಾವು ವರ್ಕ್ ಮಾಡೋಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಯುಟಿಲಿಟಿ ಪ್ರೋಗ್ರಾಮ್ ಅಂದ್ರೇನು, ಅಪ್ಲಿಕೇಶನ್ ಪ್ರೋಗ್ರಾಮ್ ಅಂದ್ರೇನು, ಆ್ಯಂಟಿವೈರಸ್ ಪ್ರೋಗ್ರಾಮ್ ಅಂದರೆ ನಾವು ನೋಡ್ತಾ ಹೋದಾಗ ನೋಡಿ, ಇಲ್ಲಿ ಯುಟಿಲಿಟಿ ಅಂತ ಹೇಳ್ತಾ ಹೋದಾಗ ಯಾವುದೆಲ್ಲ ಬರುತ್ತೆ ಅಂತ ಹೇಳಿದ್ರೆ, ಗಣಕಯಂತ್ರದ ಸಾಮಾನ್ಯ ನಿರ್ವಹಣೆಗಾಗಿ ಇರುವಂತಹ ತಂತ್ರಾಂಶಗಳಿಗೆ ಯುಟಿಲಿಟಿ ತಂತ್ರಾಂಶಗಳಂತ ಕರೀತಾರೆ. ಆ್ಯಂಡ್ ಈ ತಂತ್ರಾಂಶಗಳನ್ನು ಬಳಸಲು ಬಳಕೆದಾರರಿಗೆ ವಿಶೇಷ ತರಬೇತಿ ಅಗತ್ಯವಿಲ್ಲ. ಇಟ್ ಮೀನ್ಸ್ ಇದು ಇದರಲ್ಲೇ ಬರುತ್ತೆ, ಕಂಪ್ಯೂಟರ್ ಸಿಸ್ಟಮಲ್ಲಿ ಬರುತ್ತೆ. ಸೊ ಯಾರೆಲ್ಲ ಯೂಸ್ ಮಾಡಬಹುದು, ಎಲ್ಲರಿಗೂ ಒಂದು ನಾಲೆಡ್ಜ್ ಇರುತ್ತೆ. ಇಟ್ ಮೀನ್ಸ್ ಇದು ಮೊಬೈಲಲ್ಲೂ ಸಹ ನಾವು ಯೂಸ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಇಲ್ಲಿ ಯಾವುದೆಲ್ಲ ಯುಟಿಲಿಟಿ ತಂತ್ರಾಂಶ ಅಂತ ಹೇಳ್ತಾ ಹೋದರೆ ಅಂದರೆ ಆಕ್ರೋಬ್ಯಾಟ್ ರೀಡರ್ ಅಂತ ಹೇಳ್ತೀವಿ. ಸೊ ಇದು ಫಸ್ಟ್ ವರ್ಷನ್ ರಿಲೀಸ್ಡ್ ಆನ್ 15th June 1993 ಆ್ಯಂಡ್ ಲೇಟೆಸ್ಟ್ ವರ್ಷನ್ ಬಂದು 2013 ಆಯಿತು. ಆ್ಯಂಡ್ ಕಂಪನಿ ಯಾವುದು ಅಂತ ಹೇಳಿದ್ರೆ ಅಡಾಬ್ ಅಂತಕ್ಕಂಥದ್ದು. ಆ್ಯಂಡ್ ಎರಡನೇದು ಬಂದು ವಿನ್ರಾರ್ ಅಂತಕ್ಕಂಥದ್ದು. ಸೊ ಇದೆಲ್ಲರಿಗೂ ಗೊತ್ತಿರುತ್ತೆ. ಸೊ ಇದು ಏನಂತ ಹೇಳಿದ್ರೆ 1993 ಇದು ಸಹ ಫಸ್ಟ್ ರಿಲೀಸ್ ಆಗ್ತಕ್ಕಂಥದ್ದು. ಆ್ಯಂಡ್ ಈಗ ಲೇಟೆಸ್ಟಾಗಿ 2012 ಮತ್ತೆ ಇದಾಗುತ್ತೆ. ಸೊ ಆ್ಯಂಡ್ ಇಲ್ಲಿ ಬಂದು ಡೀಮನ್ ಟೂಲ್ಸ್ ಅಂತಕ್ಕಂಥದ್ದು ಡಿಸ್ಕ್ ಆ್ಯಂಡ್ ಎಕ್ಸಿಕ್ಯೂಷನ್ ಮಾನಿಟರ್ ಅಂತ ಹೇಳಿದರೆ ಮಾನಿಟರ್ ಟೂಲ್ಸ್ ಅಂತಕ್ಕಂಥದ್ದು. ಆ್ಯಂಡ್ ಅದರ ಜೊತೆಗೆ ನೇರೋ ಅಂತಕ್ಕಂಥದ್ದು. ಸೊ ಈ 4 ಏನಿದೆ ಇದನ್ನು ನಾವು ಯುಟಿಲಿಟಿ ತಂತ್ರಾಂಶ ಅಂತ ಕರಿತೀವಿ. ಇದರ ಒಂದು ಉಪಯೋಗ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ PDF ಫೈಲ್ ಸೈಜ್ಗಳ ವೀಕ್ಷಣೆಗಾಗಿ ತಯಾರಿಸಲಾದ ತಂತ್ರಾಂಶ, ಮತ್ತು PDF ಫೈಲ್ಗಳಿಂದ ಕೃತಿ ಚೌರ್ಯವನ್ನು ತಪ್ಪಿಸುವುದರ ಜೊತೆಗೆ ಫೈಲ್ ಸೈಜನ್ನು ಕಡಿಮೆಗೊಳಿಸ್ತಕ್ಕಂಥದ್ದು. ಆ್ಯಂಡ್ ಇಲ್ಲಿ ಬೃಹತ್ ಗಾತ್ರದ ಫೈಲ್ಗಳ ಗಾತ್ರವನ್ನು ಕುಗ್ಗಿಸಲು ತಯಾರಿಸಲಾದ ತಂತ್ರಾಂಶ. ಸೊ ಇದು ಕೇಳಬಹುದು, ನಿಮಗೆ ಅಪ್ಲಿಕೇಶನ್ ಕೇಳಿಬಿಟ್ಟು ಫೀಚರ್ಸ್ನ ಕೇಳಿಬಿಟ್ಟು ಇದರ ಒಂದು ನೇಮ್ ಸಹ ಕೇಳ್ತಾ ಹೋಗ್ತಾರೆ. ಆ್ಯಂಡ್ ಇಲ್ಲಿ ಮೇಯ್ನಾಗಿ ನೇರೋ ಅಂತ ಕೊಟ್ಟಿದ್ದಾರೆ ನೋಡಿ, ಇದು ಬಂದು CD ಅಥವಾ DVD ನಕಲು ಪ್ರತಿ ಅಥವಾ ಬಿಂಬ ಹಾಗೂ ದತ್ತಾಂಶವನ್ನು CD ಅಥವಾ DVD ಸಂಗ್ರಹಿಸಲು ಬಳಸ್ತಕ್ಕಂಥ ತಂತ್ರಾಂಶ ಅಂತೆ. ಸೊ ನೋಡ್ಕೊಳ್ಳಿ, ಇದು ನಾನು ಇನ್ಫಾರ್ಮೇಷನ್ ಕೊಡ್ತಾ ಹೋಗಿದ್ದೀನಿ. ಸೊ ನೀವು ಪಾಯಿಂಟ್ ಮಾಡಿಕೊಂಡು ಆನ್ಸರ್ನ ಅಲ್ಲಿ ನೋಟ್ ಮಾಡ್ಕೊಳ್ಳಿ. ಸೊ ನೀವು ಒಂದು ಸಾರಿ ಓದೋದಕ್ಕಿಂತ ಸ್ವಲ್ಪ ಒಂದು 3-4 ಸರಿ ರಿಪೀಟ್ ಮಾಡ್ತಾಯಿದ್ರೆ ಆಟೋಮೆಟಿಕ್ಕಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಇದು ಬಂದು ಯುಟಿಲಿಟಿ ತಂತ್ರಾಂಶ ಅಂತ ಹೇಳ್ತೀವಿ ಇದನ್ನು. ಆ್ಯಂಡ್ ನೆಕ್ಸ್ಟ್ ಬಂದು ನೋಡಿ, ಇದು ಅನ್ವಯಿಕ ತಂತ್ರಾಂಶ ಅಥವಾ ಅಪ್ಲಿಕೇಶನ್ ಸಾಫ್ಟ್ವೇರ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ. ಸೊ ಅದರಲ್ಲಿ ಅಡಿಯಲ್ಲಿ ಯಾವುದೆಲ್ಲ ಬರುತ್ತೆ ಅಂತ ಹೇಳಿದರೆ ಮೈಕ್ರೋಸಾಫ್ಟ್ ಆಫೀಸ್ ಗೊತ್ತಿರ್ಬೋದು ನಿಮಗೆ, ಮೈಕ್ರೋಸಾಫ್ಟು ಮತ್ತು ಫೋಟೋಶಾಪ್ ಅಂತಕ್ಕಂಥದ್ದು. ಇದು ಫೋಟೋಗಳನ್ನು ತೆಗೆಯೋದಕ್ಕೋಸ್ಕರ ಸಂಸ್ಕರಣೆ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು. ಇದು ಛಾಯಾಗ್ರಾಹಕರು ಬಳಸ್ತಕ್ಕಂಥದ್ದಂತೆ. ಸೊ ಕೇಳ್ಬೋದು ನಿಮಗೆ ಛಾಯಾಗ್ರಾಹಕರು ಯೂಸ್ ಮಾಡುವಂತಹ ಅಪ್ಲಿಕೇಶನ್ ಸಾಫ್ಟ್ವೇರ್ ಯಾವುದು ಅಂತ ಕೇಳ್ಬೋದು. ಅಥವಾ ಫೋಟೋಶಾಪ್ ಅಂತಕ್ಕಂಥದ್ದು ಒಂದು ಸಿಸ್ಟಮ್ ಪ್ರೋಗ್ರಾಮು ಅಥವಾ ಅಪ್ಲಿಕೇಶನ್ ಸಾಫ್ಟ್ವೇರು. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಈಗ ಲಾಸ್ಟ್ ಕ್ವಶನ್ನು. ಸೊ ಆ ರೀತಿ ಕೇಳಬಹುದು. ಆ್ಯಂಡ್ ಕೋರಲ್ ಡ್ರಾ ಅಂತ ಕೊಟ್ಟಿದ್ದಾರೆ ನೋಡಿ. ಸೊ ಇದು ಒಂದು ಡಿಸೈನಿಂಗ್ ತಂತ್ರಾಂಶ ಅಂತೆ. ಸೊ ಡಿಸೈನ್ ಮಾಡ್ತಕ್ಕಂಥದ್ದು. ಪ್ರಸ್ತುತ ಪುಸ್ತಕ, ಮ್ಯಾಗ್ಝೈನು, ಬ್ಯಾನರ್ಗಳ ತಯಾರಿಕೆಯಲ್ಲಿ ವ್ಯಾಪಕ ಬಳಕೆಯಲ್ಲಿದೆ. ಸೊ ವೆರಿ ಇಂಪಾರ್ಟೆಂಟು. ಕೋರಲ್ ಡ್ರಾ ಮತ್ತು ಫೋಟೋಶಾಪು ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಕೇಳ್ತಾರೆ. ಆ್ಯಂಡ್ ಮೈಕ್ರೋಸಾಫ್ಟ್ ಆಫೀಸ್ ಇದು ನಿಮಗೆ ಗೊತ್ತಿದೆ. ಸೊ ಕಂಪ್ಯೂಟರಲ್ಲಿ ಯೂಸ್ ಮಾಡ್ತಕ್ಕಂಥ MS ವರ್ಡ್, MS ಎಕ್ಸೆಲ್, MS ಪವರ್ ಪಾಯಿಂಟ್, MS ಆಕ್ಸೆಸ್ ಎಕ್ಸೆಟ್ರಾ ಎಲ್ಲದರಲ್ಲೂ ಬರುತ್ತೆ. ಸೊ ಇದು ಬಂದು ಅನ್ವಯಿಕ ತಂತ್ರಾಂಶ ಅಥವಾ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಸೊ ಗೊತ್ತಾಯ್ತು ಅಂತ ಅಂದ್ಕೊಳ್ತೀನಿ, ಯುಟಿಲಿಟಿ ಮತ್ತು ಅಪ್ಲಿಕೇಶನ್. ಆ್ಯಂಡ್ ನೆಕ್ಸ್ಟು ಆ್ಯಂಟಿವೈರಸ್ ತಂತ್ರಾಂಶ. ಆ್ಯಂಟಿವೈರಸ್ ಅಂತಂದರೆ ಏನಂದರೆ, ನಮ್ಮದು ಒಂದು ಸಿಸ್ಟಮ್ ಇದೆ ಅಂದರೆ ಅದಕ್ಕೆ ವೈರಸ್ ಅಟ್ಯಾಕ್ ಆಗುತ್ತೆ. ಸೊ ಇಟ್ ಮೀನ್ಸ್ ಹ್ಯಾಂಗ್ ಆಯಿತು ಸೆಟ್ಟು, ಮತ್ತು ಬೇಗ ಫಾಸ್ಟಾಗಿ ವರ್ಕ್ ಆಗಲ್ಲ, ಇದನ್ನೆಲ್ಲ ಹೇಳ್ತೀವಲ್ಲ. ಸೊ ಅಲ್ಲಿ ವೈರಸ್ ಅಟ್ಯಾಕ್ ಆಗಿರುತ್ತೆ. ಸೊ ಆ ವೈರಸ್ಗಳನ್ನ ನಾವು ತಡೆಗಟ್ಟೋದಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥದ್ದೇ ನಾವು ಆ್ಯಂಟಿವೈರಸ್ ತಂತ್ರಾಂಶ. ಸೊ ಅದಕ್ಕೆ ಅಂತಲೇ ನಾವು ಈ ಸಿಸ್ಟಮ್ಗಳಿಗೆ ಆ್ಯಂಟಿವೈರಸ್ ಇರ್ತಕ್ಕಂಥ ಒಂದು ಇದನ್ನು ಇಂಜೆಕ್ಟ್ ಮಾಡ್ತಾರೆ. ಸೊ ಅದಕ್ಕೆ ಹಾಕ್ತಾರೆ, ಅದು ಕಂಪ್ಯೂಟರ್ ಯೂಸ್ ಮಾಡೋರಿಗೆ ಗೊತ್ತಿರುತ್ತೆ. ಸೊ ಅಲ್ಲಿ ಯಾವ್ಯಾವ ಒಂದು ತಂತ್ರಾಂಶಗಳನ್ನು ಯೂಸ್ ಮಾಡ್ತಾರೆ ಅಂತ ಹೇಳಿದಾಗ ನಾರ್ಟನ್ ಅಂತಕ್ಕಂಥದ್ದಾಗಿರ್ಬೋದು, MCA FFE ಇರ್ಬೋದು, AVG ಆ್ಯಂಟಿವೈರಸ್ ಇರ್ಬೋದು. ಸೊ ಈ ಥರ ಎಲ್ಲ ಇದಾವೆ ನೋಡಿ. ಸೊ ನೆಟ್ ಪ್ರೊಟೆಕ್ಟರ್ ಆಗಿರ್ಬೋದು, ಅವೈರ್ ಆ್ಯಂಟಿವೈರಸ್ ಆಗಿರ್ಬೋದು, ನಾಟ್ 32 ಆ್ಯಂಟಿವೈರಸ್ ಆಗಿರ್ಬೋದು, ಕ್ವಿಕ್ ಹೀಲ್ ಆಗಿರ್ಬೋದು, AVG ಆಗಿರ್ಬೋದು, ಅಥವಾ MCA ಅದಾಗಿರ್ಬೋದು. ಸೊ ಇದೆಲ್ಲ ಬಂದು ಆ್ಯಂಟಿವೈರಸ್ ತಂತ್ರಾಂಶ. ಸೊ ಇದು ತುಂಬ ಇಂಪಾರ್ಟೆಂಟು. ಸೊ ಇದನ್ನು ಸಹ ನೀವು ನೋಟ್ ಮಾಡ್ಕೊಳ್ತಾ ಹೋಗಿ. ಇದು ಬಂದು ಆ್ಯಂಟಿವೈರಸ್ಸು, ವೈರಸ್ಸೇ ಬೇರೆ ಬರುತ್ತೆ, ಆ್ಯಂಟಿವೈರಸ್ಸೇ ಬರುತ್ತೆ. ವೈರಸ್ ಅಂತಕ್ಕಂಥದ್ದು ಸಿಸ್ಟಮ್ಗೆ ಒಂದು ಕಾಯಿಲೆ ರೂಪದಲ್ಲಿ ಹೇಳ್ತೀವಲ್ಲ, ಬಾಡಿಗೆ ಕಾಯಿಲೆ ತರ್ತಕ್ಕಂಥ ವೈರಸ್ಗಳು. ಸೊ ಅದು ವೈರಸ್ ಅಂತ ಹೇಳ್ಬೋದು. ಆ್ಯಂಟಿವೈರಸ್ ಅಂದರೆ ಅದನ್ನು ಸರಿ ಮಾಡೋದಕ್ಕೋಸ್ಕರ ನಾವು ಅದಕ್ಕೆ ಸಿಸ್ಟಮ್ಗೆ ಕೊಡ್ತಕ್ಕಂಥ ಎಕ್ಸ್ಟ್ರಾ ಒಂದು ಸಾಫ್ಟ್ವೇರ್. ಸೊ ಇದು ಆನ್ಸರ್ ಅಂತ ಆಯಿತು. ಅಲ್ಲಿಗೆ ಆನ್ಸರ್ ಬಂದು ಸಿಸ್ಟಮ್ ಪ್ರೋಗ್ರಾಮ್ ಅಂತಕ್ಕಂಥದ್ದು ಆಪ್ರೇಟಿಂಗ್ ಸಿಸ್ಟಮ್. ಸೊ ಆಪ್ಷನ್ 2. ಸೊ ಇದನ್ನೆಲ್ಲ ನೀವು ನೋಟ್ ಮಾಡ್ಕೊಳ್ಳೇಬೇಕು. ಆ್ಯಂಡ್ ನೆಕ್ಸ್ಟ್ ಕ್ವೆಶ್ಚನ್ ಹೀಗಿದೆ, MS ವರ್ಡ್ನಲ್ಲಿ ಹೊಸ ಡಾಕ್ಯುಮೆಂಟನ್ನು ತೆರೆಯಲು ಬಳಸುವ ಕೀ ಸಂಯೋಜನೆಗಳು ಅಂತ ಕೇಳಿದರೆ, ನ್ಯೂ ಡಾಕ್ಯುಮೆಂಟ್
ನ್ಯೂ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ನ್ಯೂ ಡಾಕ್ಯುಮೆಂಟ್ ಕ್ಯಾನ್ ಬಿ ಓಪನ್ಡ್ ಇನ್ MS ವರ್ಡ್ ಯೂಸಿಂಗ್ ಡ್ಯಾಶ್ ಕೀ ಕಾಂಬಿನೇಷನ್ಸ್. ಇಲ್ಲಿ MS ವರ್ಡ್ ಅಂತಲ್ಲ, MS ವರ್ಡು, MS ಎಕ್ಸೆಲ್, MS ಪವರ್ ಪಾಯಿಂಟ್ ಆಗಿರ್ಬೋದು ಅಥವಾ ಬೇರೆ ಒಂದು ಡಾಕ್ಯುಮೆಂಟ್ ಯಾವುದರಲ್ಲೇ ಆಗಿರ್ಬೋದು, ನೀವು ನ್ಯೂ ಡಾಕ್ಯುಮೆಂಟ್ನ ಓಪನ್ ಮಾಡ್ತೀವಿ ಅಂದರೆ ಅಲ್ಲಿ ಬರ್ತಕ್ಕಂಥದ್ದು Ctrl+N. ನ್ಯೂ ಮೀನ್ಸ್ Ctrl+N. ಇನ್ನು Ctrl+A ಅಂತಕ್ಕಂಥದ್ದು ಸೆಲೆಕ್ಟ್ ಆಲ್ ALL ಆಲ್ ಅಂತ ಹೇಳ್ತೀವಿ. ಸೆಲೆಕ್ಟ್ ಆಲ್ಗೆ ನಾವು Ctrl+L ಏನ ಹೊಡಿಬೇಕಾಗುತ್ತೆ. ಸೊ ಇದು ಆಲ್ ಸೆಲೆಕ್ಟ್ ಮಾಡ್ತೀವಲ್ಲ, ಸೊ ಆಲ್ ಬರುತ್ತೆ. ಆ್ಯಂಡ್ Ctrl+O ಅಂತ ಹೇಳಿದ್ರೆ ಓಪನ್. ಸೊ ಓಪನ್ ಫೈಲ್ನ ಓಪನ್ ಮಾಡೋದಕ್ಕೆ ಅಥವಾ ಡಾಕ್ಯುಮೆಂಟ್ನ ಓಪನ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತಕ್ಕಂಥದ್ದು Ctrl+O. ಸೊ ಇದು ಕಾಮನ್ ಆಗಿ ಯೂಸ್ ಮಾಡ್ತಕ್ಕಂಥ ಕೀವರ್ಡು. ಸೊ ಇದು MS ವರ್ಡ್ ಅಂತ ಅನ್ನಲ್ಲ, ಆಲ್ಮೋಸ್ಟ್ ಇದ್ರಲ್ಲಿ ಬರ್ತಕ್ಕಂಥ ಎಲ್ಲದಲ್ಲೂ. ಸೊ ಒಂದು ಪೇಂಟ್ನ ಮಾಡಿಬಿಟ್ಟು ನಾವು ಅದು ಓಪನ್ ಮಾಡೋದಕ್ಕೆ, ಸೆಲೆಕ್ಟ್ ಮಾಡೋದಕ್ಕೆ ಅಥವಾ ನ್ಯೂ ಪೇಜ್ ಓಪನ್ ಮಾಡೋದಕ್ಕೂ ಸಹ ಯೂಸ್ ಮಾಡ್ತಾ ಹೋಗ್ತೀವಿ. ಅಥವಾ MS ವರ್ಡ್ ಆಗಿರ್ಬೋದು, ಅಥವಾ MS ಎಕ್ಸೆಲ್ ಆಗಿರ್ಬೋದು, ಅಥವಾ MS ಪವರ್ ಪಾಯಿಂಟ್ ಆಗಿರ್ಬೋದು, ಎಲ್ಲದಲ್ಲೂ ಸಹ ಕಾಮನ್ ಆಗಿ ಇದನ್ನು ಯೂಸ್ ಮಾಡ್ತಾನೆ ಹೋಗ್ತೀವಿ. ಆ್ಯಂಡ್ Ctrl+R ಇದು ಇಲ್ಲ. ಸೊ ಯಾರಿಗಾದ್ರೂ ಗೊತ್ತಿದ್ರೆ ಇದರ ಒಂದು ಆನ್ಸರು ಕಾಮೆಂಟಲ್ಲಿ ತಿಳಿಸಿ. ಬಟ್ ಇದು ನಾನು ಗೊತ್ತಿರೋ ಹಾಗೆ ಈ Ctrl+R ಅಂತಕ್ಕಂಥದ್ದು ಯಾವುದಕ್ಕೂ ಶಾರ್ಟ್ಕಟ್ ಯೂಸ್ ಮಾಡೋದಿಲ್ಲ. ನೆಕ್ಸ್ಟ್ ಕ್ವಶನು, ಡೆಸ್ಕ್ಟಾಪ್ನಲ್ಲಿರುವ ಎಲ್ಲ ಬಾಬುಗಳನ್ನು ಆಯ್ಕೆ ಮಾಡಲು ಬಳಸುವ ಕೀ ಸಂಯೋಜನೆ ಅಂತ ಕೇಳಿದರೆ ಎ ಕೀ ಕಾಂಬಿನೇಷನ್ ಟು ಸೆಲೆಕ್ಟ್ ಆಲ್ ಐಟಮ್ಸ್ ಆನ್ ದ ಡೆಸ್ಕ್ಟಾಪ್ಸ್ ಈಸ್ ಅಂತ ಕೇಳಿದ್ದಾರೆ. ಸೊ ನೋಡಿ ಇಲ್ಲಿ ಸೆಲೆಕ್ಟ್ ಆಲ್, ನಾನು ಲಾಸ್ಟ್ ಕ್ವಶನಲ್ಲಿ ಹೇಳಿದೆ ನೋಡಿ, ಸೆಲೆಕ್ಟ್ ಆಲ್ಗೆ Ctrl+A ನಾವು ಯೂಸ್ ಮಾಡ್ತೀವಿ. ಸೊ ಆಲ್ ಮೀನ್ಸ್ A, ಆಲ್ಟ್ A ಅಲ್ಲ, Ctrl+A. Ctrl+A ಬಂದು ಸೆಲೆಕ್ಟ್ ಆಲ್. ನೆಕ್ಸ್ಟ್ ಕ್ವಶನು, ಡ್ಯಾಶ್ ಪ್ರೋಗ್ರಾಮ್ಗಳು ಸ್ವಯಂಚಾಲಿತವಾಗಿ ಲೋಡ್ ಆಗುತ್ತವೆ ಮತ್ತು ಬ್ರೌಸರ್ನ ಭಾಗವಾಗಿ ಕೆಲಸವನ್ನು ಮಾಡುತ್ತವೆ ಅಂತ ಕೇಳಿದರೆ ಡ್ಯಾಶ್ ಆರ್ ದ ಪ್ರೋಗ್ರಾಮ್ಸ್ ವಿಚ್ ಆರ್ ಆಟೋಮೆಟಿಕಲಿ ಲೋಡೆಡ್ ಆ್ಯಂಡ್ ವರ್ಕ್ಸ್ ಆಸ್ ಅ ಪಾರ್ಟ್ ಆಫ್ ದ ಬ್ರೌಸರ್. ಸೊ ಬ್ರೌಸರ್ನ ಒಂದು ಪಾರ್ಟಾಗಿ ಕೆಲಸ ಮಾಡ್ತಕ್ಕಂಥದ್ದು ಮತ್ತು ಪ್ರೋಗ್ರಾಮ್ಗಳು ಸ್ವಯಂಚಾಲಿತವಾಗಿ ಲೋಡ್ ಆಗುತ್ತೆ ಅಂತ ಹೇಳಿದರೆ ಅದು ಆಡ್ ಆನ್ಸರ್ ಪ್ಲಗ್ ಇನ್ಸ್ ಫೈರ್ವಾಲ್ಸ್ ಕುಕೀಸ್ಗಳಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಪ್ಲಗಿನ್ಸ್ ಅಂತ ಹೇಳಿದ್ದಾರೆ. ಸೊ ಆನ್ಸರ್ ಆಪ್ಷನ್ 2 ಪ್ಲಗಿನ್ಸ್ ಅಂತಕ್ಕಂಥದ್ದು. ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ, ಇನ್ಫಾರ್ಮೇಷನ್ ಸಿಕ್ಕಿದ್ರೆ ನೆಕ್ಸ್ಟ್ ನಾನು ಗ್ಯಾರಂಟಿ ಅಪ್ಲೋಡ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಕ್ವಶನ್ ಹೀಗಿದೆ, ಈ ಅಂಚೆಯ ವಿಳಾಸದಲ್ಲಿ ಅನುಮತಿಸಲಾಗದ ಚಿಹ್ನೆ ಅಂತ ಕೊಟ್ಟಿದ್ದಾರೆ. ಇಟ್ ಮೀನ್ಸ್ ವಿಳಾಸದಲ್ಲಿ ಅನುಮತಿಸಲಾಗದ ಸಿಂಬಲ್ ವಿಚ್ ಇಸ್ ನಾಟ್ ಪರ್ಮಿಟೆಡ್ ಇನ್ ಇಮೇಲ್ ಅಡ್ರೆಸ್ ಅಂತ ಕೇಳಿದರೆ. ಸೊ ಇದು ಲಾಸ್ಟ್ ಕ್ವಶನ್ ಎಕ್ಸಾಮಲ್ಲಿ ಬಂದಿತ್ತು. ನಾವೇನು ಪೇಪರ್ನ ಸಾಲ್ವ್ ಮಾಡ್ತಾ ಇದ್ವಿ. ಸೊ ಅದ್ರಲ್ಲಿ ಬಂದಿತ್ತು ಅಂಡರ್ಸ್ಕೋರ್ ಖಂಡಿತ ಬರುತ್ತೆ, ಹಟ್ ಅಂತಕ್ಕಂಥದ್ದು ಸಹ ಬರುತ್ತೆ. ಈಗ ನಮ್ಮದೇ ಒಂದು ಇಮೇಲ್ ID ಇದೆ ಅಂತ ಅಂದ್ಕೊಳ್ಳೋದು, ಗೂಗಲ್ ID ಇದೆ ಅಂತ ಅಂದ್ಕೊಳ್ಳಿ. ಎಲ್ಲರೂ ಯೂಟ್ಯೂಬ್ ಅಂತ ನಾವು ನೋಡ್ತಾ ಹೋದಾಗ ಅಲ್ಲಿ ನಮ್ಮದು ಒಂದು ಗೂಗಲ್ ಅಕೌಂಟ್ ಇದ್ದೇ ಇರುತ್ತೆ. ಸೊ ಅಲ್ಲಿ ನೋಡಿ ನೀವು ಅಟ್ ಅಂತಕ್ಕಂಥದ್ದಾಗಿರ್ಬೋದು, ಸ್ಕೋರ್ ಅಂಡರ್ಸ್ಕೋರ್ ಅಂತಕ್ಕಂಥದ್ದು ಇರುತ್ತೆ, ಆ್ಯಂಡ್ ಪೀರಿಯಡ್ ಅಥವಾ ಪಾಯಿಂಟ್ ಅಂತಕ್ಕಂಥದ್ದು ಸೊ ಇದ್ದೇ ಇರುತ್ತೆ. ಬಟ್ ಖಾಲಿ ಜಾಗ ಅಂತಕ್ಕಂಥದ್ದು ನೀವು ಒಂದು ಅಂಚೆ ವಿಳಾಸವನ್ನು ಮಾಡಬೇಕಾದ್ರೆ ಅಲ್ಲಿ ಮೊದಲು ಸಹ ಸ್ಪೇಸ್ನ ಕೊಡೋ ಹಾಗಿಲ್ಲ, ಬ್ಲ್ಯಾಂಕ್ ಸ್ಪೇಸ್ನ ಬಿಡೋ ಹಾಗಿಲ್ಲ. ಸೊ ಇದು ಅಂಚೆ ವಿಳಾಸ ಅಥವಾ ಇಮೇಲ್ ಆಗಿರ್ಬೋದು ಅಥವಾ ಇದರಲ್ಲಿ ಬರ್ತಕ್ಕಂಥದ್ದು. ಸೊ ಖಾಲಿ ಜಾಗ ಬರೋದಿಲ್ಲ. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ 3. ಸೊ ಇದ್ರ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಷನ್ ಅಂತ ಹೇಳಿದಾಗ ನೋಡಿ, ಇಮೇಲ್ ಅಂತ ಅಂದರೆ ಎಲೆಕ್ಟ್ರಾನಿಕ್ ಮೇಲ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ವಿದ್ಯುನ್ಮಾನ ಅಂಚೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಗಣಕಯಂತ್ರದಲ್ಲಿ ಜಾಲದ ಮೂಲಕ ಸಂದೇಶ ಮತ್ತು ಫೈಲ್ಗಳನ್ನು ರವಾನಿಸುವುದಕ್ಕೆ ವಿದ್ಯುನ್ಮಾನ ಅಂಚೆ ಅಂತ ಹೇಳ್ತೀವಿ. ಅದರ ಜೊತೆಗೆ ಜಾಲ ಇಲ್ಲೇ ಕೊಟ್ಟಿದೆ ನೋಡಿ, ಆನ್ಲೈನ್ ಮೂಲಕ ನಾವು ಸಂದೇಶ ಅಥವಾ ಇನ್ಫಾರ್ಮೇಷನ್ಗಳು ಅಥವಾ ಫೈಲ್ಗಳನ್ನು ಮೂವ್ ಮಾಡ್ತಕ್ಕಂಥದ್ದನ್ನ ನಾವು ವಿದ್ಯುನ್ಮಾನ ಅಂಚೆ ಅಂತ ಹೇಳ್ತೀವಿ. ಆ್ಯಂಡ್ ಇಂದು ವಿಶ್ವದಲ್ಲಿ ವೆಚ್ಚರಹಿತ ಮತ್ತು ಅತ್ಯಂತ ಹೆಚ್ಚು ವೇಗದ ಹೆಚ್ಚು ಬಳಕೆಯಲ್ಲಿರುವ ಸಂಪರ್ಕ ವಿಧಾನ ಅಂತ ಹೇಳಿದ್ರೆ ಇಮೇಲ್ ಅಂತ ಹೇಳ್ತಾ ಹೋಗ್ತಾರೆ. ಆ್ಯಂಡ್ ಇಮೇಲನ್ನು ಕಳಿಸಲು ಮತ್ತು ಸ್ವೀಕರಿಸಲು ಅಂತರ್ಜಾಲದ ಸಂಪರ್ಕ ಹೊಂದಿರುವುದು ಕಡ್ಡಾಯ. ಸೊ ಇಟ್ ಮೀನ್ಸ್ ಇದಕ್ಕೆ ಅಂತರ್ಜಾಲ ಇಂಟರ್ನೆಟ್ ಅಂತಕ್ಕಂಥದ್ದು ಬೇಕಾಗಿರ್ತಕ್ಕಂಥ ಒಂದು ಸಂಪರ್ಕ. ಇಟ್ ಮೀನ್ಸ್ ನಾವು ಇಂಟರ್ನೆಟ್ ಇಲ್ಲ ಅಂದರೆ ಅದನ್ನು ಕಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ 1971ರಲ್ಲಿ ರೇ ಟಾಮನ್ಲಿನ್ಸ್ ರವರು ಈ ಇದೇನಿದೆ ಚಿಹ್ನೆ, ಸೊ ಇದನ್ನು ಫಸ್ಟ್ಗೆ ಕಂಡುಹಿಡ್ತಾರಂತೆ. ಸೊ ಕಂಡುಹಿಡಿದು ಇಮೇಲನ್ನು ಜನ್ಮ ತಾಳಿತ್ತು ಆ ಟೈಮಲ್ಲಿ 1971ರಲ್ಲಿ ಅಂತ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟು ಈ ಒಂದು ಪ್ರಥಮ ಇಮೇಲನ್ನು ಕಳಿಸಿದವರು ಕ್ವೀನ್ ಎಲಿಜಬೆತ್ ಅಂತೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಕ್ವೀನ್ ಎಲಿಜಬೆತ್ ಅವರು ಪ್ರಥಮ ಬಾರಿಗೆ ಇಮೇಲನ್ನು ಕಳಿಸ್ತಾರೆ. ಆ್ಯಂಡ್ ಇಮೇಲನ್ನು ಕಳಿಸ್ಬೇಕಂದ್ರೆ ಇಮೇಲ್ ID ಹೊಂದಿರ್ತಕ್ಕಂಥದ್ದು ಕಡ್ಡಾಯ ಅಂತ ಹೇಳಿದ್ರೆ ಹೌದು. ಸೊ ಈಗ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಿದೆ, ಕಂಪ್ಯೂಟರ್ ಆಗಿರ್ಬೋದು ಅಥವಾ ಮೊಬೈಲಲ್ಲೇ ಸಹ ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಇದೆಲ್ಲರೂ ಜನ್ರೇಷನ್ಗೆ ಗೊತ್ತಿರ್ತಕ್ಕಂಥದ್ದೇನೆ, ಇದೇನು ಹೊಸದಾಗಿ ಹೇಳ್ಬೇಕಾಗೇನಿಲ್ಲ. ಆ್ಯಂಡ್ ವೆಬ್ಸೈಟ್ ಖಾತೆ ಅಂತ ತೆಗಿಬೇಕಂತ ಹೇಳಿದ್ರೆ ನೋಡಿ ಇಲ್ಲಿ ಇಮೇಲ್ ID ಇರಬೇಕು. ಮತ್ತು ಸೊ ನೋಡಿ ಇಲ್ಲಿ ನಿಮಗೆ ಗೊತ್ತಿದ್ದ ಹಾಗೆ ನಿಮ್ಮ ಒಂದು ಇಮೇಲ್ ID ಬರ್ಕೊಳ್ಳಿ. ಸೊ ಅದರಲ್ಲಿ ಫಸ್ಟ್ ಏನು ನಿಮ್ಮ ನೇಮ್ ಬರುತ್ತೋ ಸೊ ಅದನ್ನು ಯೂಸರ್ ID ಅಂತ ಕರೀತಾರೆ. ಆ್ಯಂಡ್ ಇಲ್ಲಿ Gmail ಆಗಿರ್ಬೋದು
ಅಥವಾ ಇಮೇಲ್ ಆಗಿರ್ಬೋದು. ಸೊ ಇದನ್ನು ನಾವು ಡೊಮೈನ್ ನೇಮ್ ಅಂತ ಹೇಳ್ತೀವಿ. ಸೊ ಇದು ನಿಮಗೆ ಗೊತ್ತಿರಲಿ ಈ ಪಾಯಿಂಟ್ ಒಂದು, ಓಕೆನಾ. ಆ್ಯಂಡ್ ನೆಕ್ಸ್ಟು ಈ ಕೆಳಗಿನ ಯಾವುದು ಅಪ್ಲಿಕೇಶನ್ ಪ್ರೋಗ್ರಾಮ್ ಆಗಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅನ್ ಅಪ್ಲಿಕೇಶನ್ ಪ್ರೋಗ್ರಾಮ್ ವಿಂಡೋಸ್ 7 MS ಆಫೀಸ್ ಟ್ಯಾಲಿ CAD. ಸೊ ಅಪ್ಲಿಕೇಶನ್ ಪ್ರೋಗ್ರಾಮ್ ಅನ್ವಯಿಕ ಪ್ರೋಗ್ರಾಮ್ ಅಂತ ಲಾಸ್ಟ್ ಒಂದು ಇದನ್ನು ನೋಡಿದ್ವಿ, ಅನ್ವಯಿಕ ಬಂದು ನೋಡಿದ್ವಿ. ವಿಂಡೋಸ್ MS ಆಫೀಸ್ ಟ್ಯಾಲಿ CAD CAD ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಒಂದೇ ಇದೆ, ವಿಂಡೋಸ್ ಅಂತಕ್ಕಂಥ ಇದು ಬಂದು ಅಪ್ಲಿಕೇಶನ್ ಪ್ರೋಗ್ರಾಮ್ ಆಗೋದಿಲ್ಲ. ಸೊ ನೋಡಿ ಇಲ್ಲಿ ಅನ್ವಯಿಕ ತಂತ್ರಾಂಶ ಅಥವಾ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಲಾಸ್ಟ್ ಇದರಲ್ಲಿ ಕ್ವಶನಲ್ಲಿ ನೋಡಿದ್ವಿ. ಸೊ MS ಆಗಿರ್ಬೋದು ಆ್ಯಂಡ್ ಫೋಟೋಶಾಪ್, ಕಾರ್ಲ್ ಡ್ರಾ. ಸೊ ಇದೆಲ್ಲ ಬಂದು ಅಪ್ಲಿಕೇಶನ್ ಸಾಫ್ಟ್ವೇರು, ಅದರಲ್ಲಿ ಬರ್ತಕ್ಕಂಥದ್ದು. ವಿಂಡೋಸ್ ಅಂತಕ್ಕಂಥದ್ದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗೋದಿಲ್ಲ. ಸೊ ಹಾಗಾಗಿ ಆನ್ಸರ್ ವಿಂಡೋಸ್ 7 ಅಂತಕ್ಕಂಥದ್ದು ಆನ್ಸರ್ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಟ್ಯಾಲಿ ಮತ್ತು CADನೂ ಸಹ ಅಪ್ಲಿಕೇಶನ್ ಪ್ರೋಗ್ರಾಮಲ್ಲಿ ಬರ್ತಕ್ಕಂಥದ್ದು. ಸೊ ನೀವು ಕೌಂಟ್ ಆಗ ಅದನ್ನು ಸಹ ಪಾಯಿಂಟ್ ಮಾಡ್ಕೊಳ್ಳಿ. MS ಆಫೀಸು, ಟ್ಯಾಲಿ, CAD ಮತ್ತು ಫೋಟೋಶಾಪ್ ಅಂತಕ್ಕಂಥದ್ದಾಗಿರ್ಬೋದು. ಸೊ ಮತ್ತು ಕಾರ್ಲ್ ಡ್ರಾ ಏನು ನೀವು ನೋಟ್ ಮಾಡ್ಕೊಂಡಿದ್ದೀರೋ ಅದ್ರ ಜೊತೆಗೆ ಟ್ಯಾಲಿ ಮತ್ತು CAD ಇವೆರಡೂ ಸಹ ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿರುತ್ತೆ. ಸೊ ಅದನ್ನು ಸಹ ನೀವು ಅದ್ರ ಜೊತೆಗೆ ಬರ್ಕೊಳ್ತಾ ಹೋಗಿ. ನೆಕ್ಸ್ಟ್ ಕ್ವಶನ್ ಹೀಗಿದೆ. ಪವರ್ ಪಾಯಿಂಟ್ ನಿರೂಪಣೆಯಲ್ಲಿ ಟೆಕ್ಸ್ಟ್ ಬಾಕ್ಸ್ ಮತ್ತು ಕ್ಲಿಪ್ ಆರ್ಟ್ಗಳನ್ನು ಡ್ಯಾಶ್ ಮೆನುವಿನ ಮುಖಾಂತರ ಆಯ್ಕೆ ಮಾಡಬಹುದು ಅಂತ ಹೇಳಿದರೆ, ಇನ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ PPT ಟೆಕ್ಸ್ಟ್ ಬಾಕ್ಸ್ ಆ್ಯಂಡ್ ಕ್ಲಿಪ್ ಆರ್ಟ್ ಕ್ಯಾನ್ ಬಿ ಸೆಲೆಕ್ಟೆಡ್ ಫ್ರಮ್ ಡ್ಯಾಶ್ ಮೆನು ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಏನಿಲ್ಲ, ಇದು ಪವರ್ ಪಾಯಿಂಟ್ ಯಾರು ಯೂಸ್ ಮಾಡ್ತೀವಿ ಅವ್ರಿಗೆ ಅರ್ಥ ಆಗುತ್ತೆ. ಮೇಲ್ಗಡೆ ಇದರಲ್ಲಿರುತ್ತೆ. ಸೊ ಇನ್ಪುಟ್ಟು, ಫೈಲು, ಡಿಸೈನು, ಆ್ಯನಿಮೇಷನು ಮತ್ತು ಫಾಕ್ಸಿಟ್, PDF. ಸೊ ಈ ಥರ ಎಲ್ಲ ಕಾಮೆಂಟ್, ಸೊ ಈ ಥರ ಎಲ್ಲ ಇರುತ್ತೆ. ಅದರಲ್ಲಿ ಈ ಒಂದು ಟೆಕ್ಸ್ಟ್ ಬಾಕ್ಸ್ ಮತ್ತು ಕ್ಲಿಪ್ ಆರ್ಟ್ ಅಂತಕ್ಕಂಥದ್ದು ಯಾವ ಒಂದು ಇದರಲ್ಲಿ ಸೆಲೆಕ್ಟ್ ಆಗಿರುತ್ತೆ, ಮೆನುನಲ್ಲಿ ಇರುತ್ತೆ ಅಂತ ಕೇಳಿದರೆ ಇನ್ಸರ್ಟು, ಫೈಲು, ಡಿಸೈನು, ಆ್ಯನಿಮೇಷನ್ ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ಇದಕ್ಕೆ ನಾವು ಆನ್ಸರ್ನ ನೋಡ್ತಾ ಹೋದಾಗ ಆನ್ಸರ್ ಬಂದು ಇನ್ಸರ್ಟ್ ಅಂತಕ್ಕಂಥದ್ದು ಒಂದು ಇದರಲ್ಲಿ ಇರುತ್ತೆ. ಸೊ ನೀವು ನೋಡಿ ಬೇಕಾದ್ರೆ ಸಿಸ್ಟಮ್ ಇದ್ದರೆ ಅದನ್ನು ಓಪನ್ ಮಾಡಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಓಪನ್ ಮಾಡಿ ನೋಡಿ, ಇನ್ಸರ್ಟಲ್ಲಿ ಈ ಒಂದು ಆಪ್ಷನ್ಸ್ಗಳು ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಅಂಚೆಯನ್ನು ಹೆಚ್ಚು ಸ್ವೀಕೃತರಾಗಿ ಕಳಿಸುವಾಗ ಅದರ ವಿಳಾಸವನ್ನು ಮರೆ ಮಾಡಲು ಯಾವ ಆಯ್ಕೆಯನ್ನು ಬಳಸಬೇಕು ಅಂತ ಕೊಟ್ಟಿದ್ದಾರೆ. ಟು ಸೆಂಡ್ ಆ್ಯನ್ ಇಮೇಲ್. ಸೊ ಇಮೇಲನ್ನು ಕಳಿಸ್ತಾರೆ, ಬಟ್ ಅದರ ವಿಳಾಸವನ್ನು ಹೈಡ್ ಮಾಡ್ತಾರೆ. ಸೊ ಹೈಡ್ ಮಾಡಬೇಕು ಅಂದರೆ ಯಾವ ಒಂದು ಆಪ್ಷನ್ ನಾವು ಯೂಸ್ ಮಾಡಬೇಕಂತ ಕೇಳಿದರೆ ಇಲ್ಲಿ CC, ಹವಿತುಕೋ, BCC 2 ಅಂತ ಕೊಟ್ಟಿದ್ದಾರೆ. ಸೊ ನಾನು ಲಾಸ್ಟ್ ಒಂದು ಹೇಳಿದೆ, BCC ಮೀನ್ಸ್ ಬ್ಲೈಂಡ್ ಕಾರ್ಬನ್ ಕಾಪಿ ಅಥವಾ ಬ್ಲ್ಯಾಂಕ್ ಕಾರ್ಬನ್ ಕಾಪಿ ಅಂತ ಹೇಳ್ತೀವಿ. CC ಅಂದರೆ ಕಾರ್ಬನ್ ಕಾಪಿ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು ಹೈಡ್ ಮಾಡಬೇಕಾದ ಯಾವುದಂತಂದರೆ BCC ಬ್ಲೈಂಡ್ ಕಾರ್ಬನ್ ಕಾಪಿ ಇದೆಯಲ್ಲ, ಸೊ ಇದರಿಂದ ನಾವು ಏನು ಮಾಡ್ಬೋದು, ಹೈಡ್ ಮಾಡಬಹುದು ವಿಳಾಸವನ್ನು. ಸೊ ಆನ್ಸರ್ ಒಂದು ಆಪ್ಷನ್ 3. ಸೊ ನೋಡಿ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಅಂತಂದರೆ ಫ್ರಮ್ ಇಂದ ಇಮೇಲ್ ಕಳಿಸ್ತಿರೋ ವಿಳಾಸ ಆಗಿರುತ್ತೆ. ಆ್ಯಂಡ್ 2 ಅಂದರೆ ಯಾರಿಗೆ ಕಳಿಸ್ತೀವೋ ಅವ್ರದ್ದಾಗಿರುತ್ತೆ. ಆ್ಯಂಡ್ CC ಅಂದರೆ ಕಾರ್ಬನ್ ಕಾಪಿ, ನಕಲು ಪ್ರತಿ ಅಂತ ಹೇಳ್ತೀವಿ. ಇದನ್ನು ಕಳಿಸ್ಬೋದು, ಒಬ್ಬರಿಗಿಂತ ಹೆಚ್ಚಿನ ಜನ ವಿಳಾಸವನ್ನು ನಮೂದಿಸ್ಬೋದು. ಆದರೆ ಬೇರೆಯವರಿಗೆ ಯಾವ ಮಾಹಿತಿ ಹೋಗಿದೆ ಎಂಬ ವಿವರ ಎಲ್ರಿಗೂ ಸಹ ತಿಳಿಯುತ್ತೆ. ಅಂದರೆ CCಯಿಂದ ಎಲ್ರಿಗೂ ಸಹ ತಿಳಿಯುತ್ತೆ. BCCಯಿಂದ ಏನಾಗುತ್ತೆ ನೋಡಿ, ಒಂದೇ ಇಮೇಲನ್ನು ಒಬ್ಬರಿಗಿಂತ ಹೆಚ್ಚು ಜನರಿಗೆ ಕಳಿಸಬಹುದು. ಆದರೆ ಪರಸ್ಪರ ಯಾರಿಗೂ ಕೂಡ ಒಂದೇ ರೀತಿಯ ಮಾಹಿತಿ ಎಲ್ಲರಿಗೂ ಹೋಗಿದೆ ಎಂದು ತಿಳಿಯದೇ ಇರುವಂತೆ ಮಾಡಲು ಈ ಸೌಲಭ್ಯವನ್ನು ಬಳಸುತ್ತಾರೆ. ತಿಳಿದೇ ಇರೋದಕ್ಕೋಸ್ಕರ ಬಳಸ್ತಕ್ಕಂಥದ್ದು BCC ಬ್ಲ್ಯಾಂಕ್ ಕಾರ್ಬನ್ ಕಾಪಿ. ಅರ್ಥ ಆಯ್ತಾ? ಅಂಡ್ ನೆಕ್ಸ್ಟ್ ಕ್ವೆಶ್ಚನು, ಇಮೇಜನ್ನು ಪಠ್ಯಕ್ಕೆ ಪರಿವರ್ತಿಸಲು ಬಳಸುವಂಥ ಸಾಧನ ಯಾವುದು ಅಂತ ಕೇಳಿದರೆ, ದಿಸ್ ಈಸ್ ಯೂಸ್ ಟು ಟ್ರಾನ್ಸ್ಲೇಟ್ ಇಮೇಜ್ ಇಂಟು ಟೆಕ್ಸ್ಟ್. ಇಮೇಜಲ್ಲಿ ಕೊಟ್ಟಿರ್ತಕ್ಕಂಥ ವರ್ಡ್ಗಳಾಗ ನಾವು ಟೆಕ್ಸ್ಟ್ಗೆ ಚೇಂಜ್ ಮಾಡ್ತೀವಿ ಅಂದರೆ ಯಾವ ಒಂದು ಸಾಧನವನ್ನು ಯೂಸ್ ಮಾಡ್ತೀವಿ. ಕ್ಯಾಮ್ರಾ, OCR, ಸ್ಕ್ಯಾನರ್, ಮೈಕ್ರೋಫೋನ್ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ 2 ಏನಿದೆ OCR ಅಂತಕ್ಕಂಥದ್ದು ಉತ್ತರ ಆಗ್ತದೆ. ಸೊ ಕ್ಯಾಮ್ರಾದಿಂದ ನಾವು ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಆ್ಯಂಡ್ ಸ್ಕ್ಯಾನರಿಂದ ನಾವು ಸ್ಕ್ಯಾನ್ ಮಾಡ್ಕೋಬೋದು ಅದನ್ನು ಏನಿದೆ. ಸೊ ಅದನ್ನು ಫುಲ್ ಸ್ಕ್ಯಾನ್ ಮಾಡ್ಬೋದು ಅಷ್ಟೇ. ಮೈಕ್ರೋಫೋನಿಂದ ನಾವು ಹೇಳ್ಬಹುದು, ಬಟ್ ಅದನ್ನು ಇಮೇಜನ್ನು ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಸೊ ಆನ್ಸರ್ ಬಂದು OCR. ಆ್ಯಂಡ್ ನೆಕ್ಸ್ಟು ಲೇಸರ್ ಮುದ್ರಕದ ವೇಗವನ್ನು ಹೀಗೆ ಅಳೆಯಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಎ ಲೇಸರ್ ಪ್ರಿಂಟರ್ ಸ್ಪೀಡ್ ಇಸ್ ಮೆಜರ್ಡ್ ಇನ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಆನ್ಸರ್ ಬಂದು PPM. ಇಟ್ ಮೀನ್ಸ್ ಪೇಜ್ ಪರ್ ಮಿನಿಟ್ ಅಂತ ಹೇಳ್ತೀವಿ. ಪೇಜ್ ಪರ್ ಮಿನಿಟ್, ಒಂದು ಮಿನಿಟ್ಗೆ ಎಷ್ಟು ಪೇಜ್ನ ನಾವು ಇಲ್ಲಿ ಪ್ರಿಂಟ್ ಮಾಡಿದ್ವಿ ಒಂದು ಅರ್ಥದಲ್ಲಿ ಬರುತ್ತೆ ಹೋಗುತ್ತೆ. ಸೊ PPM. ಲಾಸ್ಟ್ ಒಂದು ಎಕ್ಸಾಲ್ ಕೊಟ್ಟಿದ್ರು DPI ಅಂತ ಕೊಟ್ಟಿದ್ರು. ಸೊ ನಾನು ಅದಕ್ಕೆ PPM ಅಂತ ಹೇಳಿದಾಗ ಕೆಲವು ಜನ ಏನು ಮಾಡಿದ್ರು, ಇಲ್ಲ ಮ್ಯಾಮ್ DPI ಅಂತ ಕೇಳಿದರು. ಸೊ ಲೇಸರ್ ಮುದ್ರಕದಲ್ಲಿ ಬರ್ತಕ್ಕಂಥದ್ದು PPM, ಪೇಜ್ ಪರ್ ಮಿನಿಟ್. ಸೊ ಒಂದು ಮಿನಿಟ್ಗೆ ಎಷ್ಟು ಪೇಜ್ನ ನಾವು ಇಲ್ಲಿ ಪ್ರಿಂಟ್ ತೊಗೊಂಡ್ವಿ ಅಂತಕ್ಕಂಥದ್ದು ಲೆಕ್ಕ ಆಗುತ್ತೆ. ಸೊ ಇದರ ಬಗ್ಗೆ ಒಂದು ಇನ್ಫಾರ್ಮೇಷನ್ ನೋಡಿ. ಸೊ ಲೇಸರ್ ಪ್ರಿಂಟರ್ನ ಲೇಸರ್ ಬೆಳಕಿನ ತತ್ವದ ಮೂಲಕ ಅಕ್ಷರ ಅಥವಾ ಆಕೃತಿಗಳನ್ನು ಮುದ್ರಿಸ್ತಕ್ಕಂಥದ್ದು. ಲೇಸರ್ ಬೆಳಕಿನ ತತ್ವದ ಮೂಲಕ ಇದು ಸಹ ಗ್ಯಾಪ್ನ ಇರಲಿ. ಆ್ಯಂಡ್ ಇದನ್ನು 1969ರಲ್ಲಿ
ಗ್ಯಾರೇಜ್ ಸ್ಟಾರ್ಕ್ ವೆದರ್ ಅಂತಕ್ಕಂಥವ್ರು ಫಸ್ಟ್ಗೆ ತಯಾರನ್ನು ಮಾಡ್ತಾರೆ. ಇದು ಬಂದು ಹಿಂಗ್ ಟೂನರ್ ಡ್ರಮ್ ಅಂತ ಹೇಳ್ತಾರೆ. ಹಿಂಗ್ ಟೂನರ್ ಡ್ರಮ್ ಆ್ಯಂಡ್ ಇದರ ವೇಗವನ್ನು PPMಗಳಲ್ಲಿ ಅಳಿತಾರೆ. ಆ್ಯಂಡ್ ಅತಿ ಹೆಚ್ಚದ ವೇಗದ ಮುದ್ರಕವಾಗಿದೆ ಆ್ಯಂಡ್ ವೆಚ್ಚದಾಯಕ ಮುದ್ರಣ ಸಾಧ್ಯ. ಅಂದರೆ ಇದು ಗುಣಮಟ್ಟದ್ದು ಮತ್ತು ಜಾಸ್ತಿ ಖರ್ಚು ಸಹ ವೆಚ್ಚನೂ ಸಹ ಜಾಸ್ತಿ ಇರುತ್ತೆ, ಬಟ್ ಅದೇ ಟೈಮ್ಗೆ ಜಾಸ್ತಿ ವೇಗವಾಗೂ ಸಹ ಕೆಲಸವನ್ನು ಮಾಡುತ್ತೆ. ಸೊ ಇದರ ಜೊತೆಗೆ ಇನ್ನೂ 2 ಬರುತ್ತೆ, ಡಾಟ್ ಪ್ರಿಂಟರ್ ಮತ್ತು ಇಂಕ್ಜೆಟ್ ಪ್ರಿಂಟರ್ ಅಂತ ಬರುತ್ತೆ. ಸೊ ಇಂಕ್ಜೆಟ್ ಪ್ರಿಂಟರ್ ಮತ್ತು ಡಾಟ್ ಪ್ರಿಂಟರ್ 2 ಸಹ ಬರುತ್ತೆ. ಸೊ ಇಲ್ಲಿ ಕೇಳೋದು ಲೇಸರ್ ಪ್ರಿಂಟರು. ಸೊ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಈ ಕೆಳಗಿನ ಯಾವುದು ಅಂತರ್ಜಾಲದ ಬ್ರೌಸರ್ ಅಲ್ಲ? ಸೊ ನೋಡಿ, ಸೇಮ್ ಕ್ವಶನ್ಸ್ಗಳು ನೋಡಿ ಏನಂತ ಅಂದರೆ, ಒಂದು ಪೇಪರ್ ಕೊಟ್ಟಿದ್ದಾರೆ ಅಂದರೆ ಅದ್ರ ಮೇಲೆ ತುಂಬ ಕ್ವಶನ್ಸ್ಗಳನ್ನ ಕೊಡ್ತಾರೆ. ಇಲ್ಲ ಅಬ್ರಿವೇಷನ್ಸ್ ಕೊಟ್ಟರು ಅಂದರೆ ತುಂಬ ಅಬ್ರಿವೇಷನ್ಸ್ಗಳನ್ನ ಕೊಡ್ತಾರೆ. ಇಲ್ಲ ಪವರ್ ಪಾಯಿಂಟ್ ಮೇಲೆ ತುಂಬ ಕ್ವಶನ್ಸ್ ಕೇಳ್ತಾರೆ. ಇಲ್ಲ MS Excel ಮೇಲೆ ತುಂಬ ಕ್ವಶನ್ಸ್ ಕೇಳ್ತಾರೆ. ಇಲ್ಲ ಅಂದರೆ ಈ ಅಂತರ್ಜಾಲ ಬ್ರೌಸ್ ಇವತ್ತು ಕೊಟ್ಟಿದೆ ನೋಡಿ, ಫುಲ್ ಅದರ ಮೇಲೆ ಇದೆ ಕ್ವಶನ್ಸ್ಗಳು. ಸೊ ಈ ಕೆಳಗಿನ ಯಾವುದು ಅಂತರ್ಜಾಲದ ಬ್ರೌಸರ್ ಅಲ್ಲ ಅಂತ ಕೇಳಿದರೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅನ್ ಇಂಟರ್ನೆಟ್ ಬ್ರೌಸರ್? ಸೊ ನಾನು ಹೇಳಿದಾಗೆ ನೋಡಿ, ಇಂಟರ್ನೆಟ್ ಬ್ರೌಸರ್ ಅಂದರೆ ನಾವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ಬ್ರೌಸರ್ಗಳು ಫೈರ್ಫಾಕ್ಸು, ಗೂಗಲ್ ಕ್ರೋಮು, ಇಂಟರ್ನೆಟ್ ಎಕ್ಸ್ಪ್ಲೋರರು, ಒಪೇರಾ, ನ್ಯಾಟ್ಸ್ಕೇಪ್ ನಾವಿಗೇಟರು, ಸಫಾರಿ. ಸೊ ಇದರಲ್ಲಿ ನೋಡ್ತಾ ಹೋದಾಗ ಈ ಕೆಳಗಿನ ಯಾವುದು ಅಂತರ್ಜಾಲದ ಬ್ರೌಸರ್ ಅಲ್ಲ ಅಂತ ಕೇಳಿದ್ರೆ, ಸೊ ಕ್ರೋಮ್ ಗೊತ್ತಿದೆ ನಮಗೆ, ಇಂಥ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಮೊಜಿಲಾ ಓಕೆ, ಆ್ಯಂಡ್ ಒಪೇರಾ ಓಕೆ, ಗೂಗಲ್ ಟಾಕ್. ಸೊ ಗೂಗಲ್ ಟಾಕ್ ಅಂತಕ್ಕಂಥದ್ದು ಬ್ರೌಸರ್ ಅಲ್ಲ. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ 4, ಇದು ಇಂಟರ್ನೆಟ್ ಬ್ರೌಸರ್ ಆಗಿರೋದಿಲ್ಲ. ಇನ್ನು ಉಳಿದಿರ್ತಕ್ಕಂಥ 3 ಏನಿದೆ ಇದೆಲ್ಲ ಇಂಟರ್ನೆಟ್ ಬ್ರೌಸರ್ಗಳಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ನೋಟ್ ಪ್ಯಾಡ್ ಎಂಬುದು ಈ ಆಯ್ಕೆಯನ್ನು ಹೊಂದಿಲ್ಲ. ಸೊ ನೋಡಿ, ಇದು ರಿಪೀಟೆಡ್ ಕ್ವಶನ್. ಲಾಸ್ಟ್ ಒಂದು ಎಕ್ಸಾಮಲ್ಲಿ ಬಂದಿತ್ತು, ಪೇಪರ್ನ ಸಾಲ್ವ್ ಮಾಡಿದ್ವಲ್ಲ, ಸೊ ಅದ್ರಲ್ಲಿ ಬಂದಿತ್ತು. ಸೊ ಅದನ್ನು ಡೀಟೇಲಾಗಿ ಸಿಸ್ಟಮಿಂದ ತೆಗೆದ್ಬಿಟ್ಟು ತೋರಿಸಿದ್ದೆ ಅದರ ಒಂದು ಎಕ್ಸಾಂಪಲ್ಗೆ. ನಿಮಗೆ ನೋಡಿಲ್ಲ ಅಂದರೆ ನೋಡ್ಕೊಳ್ರಿ. ನೋಟ್ ಪ್ಯಾಡ್ ಡಸ್ ನಾಟ್ ಹ್ಯಾವ್ ದೀಸ್ ಆಪ್ಷನ್ ಅಂತ ಕೊಟ್ಟಿದ್ದಾರೆ. ಪದ ಸಂಪತ್ತು, ಫಾಂಟು, ಪಠ್ಯ ಜೋಡಣೆ, ಪೇಜ್ ಸೆಟಪ್ಪು, ಪುಟ ಸೆಟಪ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ 3 ಇದೆ, ಪಠ್ಯ ಜೋಡಣೆ, ಟೆಕ್ಸ್ಟ್ ಅಲೈನ್ಮೆಂಟ್ ಅಂತಕ್ಕಂಥದ್ದು ಈ ಒಂದು ನೋಟ್ ಪ್ಯಾಡಲ್ಲಿ ಕಂಡು ಬರೋದಿಲ್ಲ. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ 3. ನೆಕ್ಸ್ಟು 93ನೇ ಕ್ವಶನ್, ಈ ಕೆಳಗಿನಲ್ಲಿ MS ವರ್ಡ್ನಲ್ಲಿನ ಕಡತಗಳ ಸರಿಯಾದ ವಿಸ್ತರಣೆಯನ್ನು ಯಾವುದು ಸೂಚಿಸುತ್ತದೆ ಅಂತ ಕೊಟ್ಟಿದ್ದಾರೆ. ವಿಚ್ ಅಮಂಗ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್ ಎಕ್ಸ್ಟೆನ್ಷನ್ ಆಫ್ MS ವರ್ಡ್ ಫೈಲ್ಸ್? MS ವರ್ಡ್ ಕೇಳಿರೋದಿಲ್ಲಿ. ಸೊ MS ವರ್ಡ್, ಸೊ ಡಾಕ್ಯುಮೆಂಟ್ ಅಂತಕ್ಕಂಥದ್ದು ಓಕೆ. ಸೊ PPT ಅಂತಕ್ಕಂಥದ್ದು ಪವರ್ ಪಾಯಿಂಟಲ್ಲಿ ಬರುತ್ತೆ. ಪ್ರೆಸೆಂಟೇಷನ್ನು ಪವರ್ ಪಾಯಿಂಟ್ ಪ್ರೆಸೆಂಟೇಷನಲ್ಲಿ PPT ಅಂತ ಬರುತ್ತೆ. ಸೊ MS ವರ್ಡ್ ಬರೋದಿಲ್ಲ. ಆ್ಯಂಡ್ XLX ಅಂತಕ್ಕಂಥದ್ದು MS Excelಲ್ಲಿ ಬರ್ತಕ್ಕಂಥದ್ದು. ಸೊ ಇದು ಬರೋದಿಲ್ಲ. MDB ಸಹ ಬರೋದಿಲ್ಲ. ಡಾಕ್ಯುಮೆಂಟ್ ಅಂತಕ್ಕಂಥದ್ದು MS ವರ್ಡಲ್ಲಿ ಬರ್ತಕ್ಕಂಥ ಒಂದು ಅಪ್ಲಿಕೇಶನ್ ಅಥವಾ ಫೈಲ್ ಅಂತಲೇ ಹೇಳ್ಬೋದು. ಸೊ ನೋಡಿ, ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ಸ್ ಖಂಡಿತ ನೀವು ನೋಟ್ ಮಾಡ್ಕೊಳ್ಳೇಬೇಕು. AL ಅಂತಕ್ಕಂಥದ್ದು ಅಡಾಬ್ ಇಲಿಸ್ಟ್ರೇಟರ್ ಅಂತ ಹೇಳ್ತೀವಿ. .bat ಬಂದರೆ ಬ್ಯಾಚ್ ಫೈಲು, BMP ಬಂದು ಬಿಟ್ ಮ್ಯಾಪ್, MS ಪಾಯಿಂಟ್ ಅಂತ ಹೇಳ್ಬೋದು. .CDR ಅಂದರೆ ಕೊರಲ್ ಡ್ರಾ. .CPP ಅಂದರೆ C++ ಪ್ರೋಗ್ರಾಮ್ ಎಕ್ಸ್ಟೆನ್ಷನ್, ಇದು ಪ್ರೋಗ್ರಾಮ್ ಲ್ಯಾಂಗ್ವೇಜ್ ಇದು. ಆ್ಯಂಡ್ DAT ಬಂದು ಡಾಟಾ ಮೂವಿ ಫೈಲ್. DLL ಬಂದು ಡೈನಾಮಿಕ್ ಲಿಂಕ್ ಲೈಬ್ರರಿ. DOCX ಬಂದು ಡಾಕ್ಯುಮೆಂಟ್ MS ವರ್ಡ್. ಸೊ ಈಗ ಬಂದಿದೆಯಲ್ಲ ಅದನ್ನೇ. EMF ಬಂದು ಎನ್ಹಾನ್ಸ್ಡ್ ವಿಂಡೋಸ್ ಮೆಟಾ ಫೈಲ್. .exe ಬಂದು ಎಕ್ಸಿಕ್ಯೂಟಬಲ್ ಫೈಲ್. .FLV ಬಂದು ಫ್ಲ್ಯಾಶ್ ವಿಡಿಯೋ. .gif ಇದು ವೆರಿ ಇಂಪಾರ್ಟೆಂಟ್, ತುಂಬ ಸರಿ ಕೇಳ್ತಾರೆ. ಗ್ರಾಫಿಕ್ಸ್ ಇಂಟರ್ಚೇಂಜ್ ಫಾರ್ಮೇಟ್. .html ಇದು ವೆರಿ ಇಂಪಾರ್ಟೆಂಟು. ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ವೆಬ್ ಪೇಜ್. ಆ್ಯಂಡ್ ನೆಕ್ಸ್ಟು .io ಬಂದು ಇನ್ಪುಟ್ ಔಟ್ಪುಟ್ ಫೈಲ್. .jpeg ಬಂದು ಜಾಯಿಂಟ್ ಫೋಟೋಗ್ರಾಫರ್ಸ್ ಎಕ್ಸ್ಪರ್ಟ್ಸ್ ಗ್ರೂಪ್. .mdb MS ಆಕ್ಸೆಸ್ ಡಾಟಾಬೇಸ್ ಫೈಲ್. .mid ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಡಿಜಿಟಲ್. .mov ಮೂವಿ ಫೈಲ್. .mp3 MP1. ಆ್ಯಂಡ್ ಸೊ ಇದಂತೂ ವೆರಿ ಇಂಪಾರ್ಟೆಂಟ್, ಇದು ಸುಮಾರು ಸರಿ ಎಕ್ಸಾಮಲ್ಲಿ ಕೇಳಿದರೆ MP3 ಮತ್ತು MP-easy. ಸೊ ಇದು ಬಂದು ಆಡಿಯೋ ಲೇಯರು, ಇದು ಬಂದು ಮೂವಿ ಪ್ಲೇಯರ್ ಎಕ್ಸ್ಪರ್ಟ್ಸ್ ಗ್ರೂಪ್ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಇದು ವೀಡಿಯೋಗೆ ಕೇಳ್ತಾರೆ. MP-easy ಬಂದು ಇದು ಆಡಿಯೋ ವಿಡಿಯೋ ಓನ್ಲಿ ಇದೆಲ್ಲ ಬರುತ್ತೆ. ಸೊ ಇದು ಬಂದು ವೀಡಿಯೋಗೆ ಸಂಬಂಧಪಟ್ಟಿದ್ದು .mp-easy. ಆ್ಯಂಡ್ ನೆಕ್ಸ್ಟ್ .pdf ಅಂದರೆ ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮೆಂಟು. PPTX ಬಂದರೆ ಪವರ್ ಪಾಯಿಂಟು. RTF ಅಂತ ಹೇಳಿದ್ರೆ ರಿಚ್ ಟೆಕ್ಸ್ಟ್ ಫಾರ್ಮೆಂಟು. SVG ಅಂತ ಹೇಳಿದ್ರೆ ಸ್ಕೇಲಬಲ್ ವೆಕ್ಟರ್ ಗ್ರಾಫಿಕ್ಸು. SYS ಅಂದರೆ ಸಿಸ್ಟಮ್ ಫೈಲು. TIFF ಅಂತ ಹೇಳಿದ್ರೆ ಟ್ಯಾಗ್ಡ್ ಇಮೇಜ್ ಫೈಲ್ ಫಾರ್ಮೆಟ್. TXT ಟೆಕ್ಸ್ಟ್ ಫೈಲ್ ನೋಟ್ ಪ್ಯಾಡಲ್ಲಿ ಬರುತ್ತೆ. WAV ಬಂದು ವೇವ್ ಫೌಂಡ್ ಫೈಲ್. WMF ಬಂದು ವಿಂಡೋಸ್ ಮೆಟಾ ಫೈಲ್. WMV ಬಂದು ವಿಂಡೋಸ್ ಮೀಡಿಯಾ ವಿಡಿಯೋ ಫೈಲ್. XLSX ಅಂದರೆ ಎಕ್ಸೆಲ್. ಸೊ ಇದು ವೆರಿ ಇಂಪಾರ್ಟೆಂಟು, ಟೆಕ್ಸ್ಟ್ ಇಂಪಾರ್ಟೆಂಟು.
PPTX, PDF. ಸೊ ಇದೆಲ್ಲ ತುಂಬಾ ಇಂಪಾರ್ಟೆಂಟು, ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ಇಷ್ಟನ್ನು ನೀವು ಪಾಯಿಂಟ್ ಮಾಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಕಂಪ್ಯೂಟರ್ನ CPU ಡ್ಯಾಶ್ ಎಂಬ ಲಕ್ಷಾಂತರ ಸೂಕ್ಷ್ಮ ಸ್ವಿಚ್ಗಳನ್ನು ಹೊಂದಿದೆ. ಎ ಕಂಪ್ಯೂಟರ್ CPU ಕನ್ಸಿಸ್ಟ್ ಆಫ್ ಮಿಲಿಯನ್ಸ್ ಆಫ್ ಟೈನಿ ಸ್ವಿಚಸ್ ಕಾಲ್ಡ್. ಸೊ ಇದು ಲಾಸ್ಟ್ ಒಂದು ಪೇಪರಲ್ಲಿ ಬಂದಿತ್ತು, ಬಿಟ್ಗಳು, ರಿಜಿಸ್ಟರ್ಗಳು, ಕೌಂಟರ್ಗಳು, ಟ್ರಾನ್ಸಿಸ್ಟರ್ಗಳು. ಸೊ ಆನ್ಸರ್ ಟ್ರಾನ್ಸಿಸ್ಟರ್ಗಳು. ಸೊ ಇದು ಸಹ ಎಕ್ಸಾಮಲ್ಲಿ ಕೊಟ್ಟಿದ್ರು, ಯಾವುದೋ ಒಂದು ಪೇಪರ್ನ ಸಾಲ್ವ್ ಮಾಡಿದ್ವಲ್ಲ ಅದ್ರಲ್ಲಿ ಬಂದಿತ್ತು ಈ ಕ್ವಶನ್ನ. ನೆಕ್ಸ್ಟ್ ಕ್ವಶನ್ ಹೀಗಿದೆ, MS ವರ್ಡ್ನಲ್ಲಿ ಹಂಡ್ ಮಾಡಲು ಉಪಯೋಗಿಸುವಂಥ ಕೀಸ್ ಯೂಸ್ಡ್ ಟು ಪರ್ಫಾರ್ಮ್ ಹಂಡ್ ಇನ್ MS ವರ್ಡ್ ಅಂತ ಕೇಳಿದರೆ, ಸೊ ಹಂಡ್ ಬಂದು ಯೂನ ನಾವು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಬಂದು ಸೊ ಇದು ಯು ಏನಿದೆ ಇದು ಬಂದು ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅಂಡರ್ಲೈನ್ಗೆ ಯೂಸ್ ಮಾಡ್ತೀವಿ. ಸೊ ನೀವು ಇದಕ್ಕೆ ಕನ್ಫ್ಯೂಸ್ ಆಗಿ ಯು ಅಂತ ಹಾಕೋದಕ್ಕೆ ಹೋಗ್ಬಿಡಿ. ಸೊ ಯು ಅಂದರೆ ಅಂಡರ್ಲೈನ್ ಮಾರ್ಕ್ ಮಾಡೋದಕ್ಕೆ ನಾವು ಯೂನ ಯೂಸ್ ಮಾಡ್ತಕ್ಕಂಥದ್ದು. ಸೊ Ctrl+Z ಏನಿದೆ, ಸೊ ಇದು ನಾವು ಅಂಡ್ ಅಂತಕ್ಕಂಥ ಒಂದು ಇದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು, Ctrl+Z. ಓಕೆ, ಸೊ ಯು ಬಂದು ಅಂಡರ್ಲೈನ್ಗೆ ಯೂಸ್ ಮಾಡ್ತಕ್ಕಂಥ ಶಾರ್ಟ್ಕಟ್ ಕೀ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಕಡತದ ವಿಸ್ತರಣೆ ಯಾವುದನ್ನು ಸೂಚಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಫೈಲ್ ನೇಮ್ ಎಕ್ಸ್ಟೆನ್ಷನ್ ಇಂಡಿಕೇಟ್ಸ್. ಕಡತದ ಗಾತ್ರ, ಕಡತದ ಲೇಖಕರು, ಕಡತದ ವಿಷಯದ ಬಗ್ಗೆ ಸೃಜಿಸಿದ ದಿನಾಂಕ, ಸೈಜ್ ಆಫ್ ದ ಫೈಲ್, ಆಥರ್ ಆಫ್ ಫೈಲ್, ಟೈಪ್ಸ್ ಆಫ್ ಕಂಟೆಂಟ್ ಆಫ್ ಫೈಲ್, ಡೇಟ್ ಆಫ್ ಕ್ರಿಯೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಆಪ್ಷನ್ 3, ಕಡತದ ವಿಷಯದ ಬಗ್ಗೆ, ಟೈಪ್ ಆಫ್ ಕಂಟೆಂಟ್ ಆಫ್ ಫೈಲ್ ಅಂತಕ್ಕಂಥದ್ದು ಉತ್ತರ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, DVDಯ ಶೇಖರಣಾ ಸಾಮರ್ಥ್ಯ ಎಷ್ಟು ಅಂತ ಕೇಳಿದರೆ. ಸೊ 700 MB ಸ್ಟೋರೇಜ್ ಕೆಪಾಸಿಟಿ ಆಫ್ DVD. ಸೊ ಆನ್ಸರ್ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ಸೊ ಆನ್ಸರ್ ಬಂದು 4.7 GB. ಸೊ ಇಲ್ಲಿ 4.7 GB ಅಥವಾ 4.3, 4.4 ಈ ಥರ ಸಹ ಕೊಟ್ಟರು ಸಹ ನೀವು ಆನ್ಸರ್ ನಿಯರಲ್ಲಿ ಏನು ಬರುತ್ತೆ ಅದನ್ನು ನೀವು ಮಾಡಬಹುದು. ಸೊ ಇಲ್ಲಿ ಬಂದು GB ಅಳಿತಕ್ಕಂಥದ್ದು 4.7 ಅಥವಾ 4.3 ಸಹ ಕೊಡಬಹುದು. ಸೊ ನೋಡಿ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ನು. ಸೊ DVD ಅಂತ ಹೇಳಿದರೆ ಡಿಜಿಟಲ್ ವಿಡಿಯೋ ಡಿಸ್ಕ್ ಅಥವಾ ಡಿಜಿಟಲ್ ವರ್ಸಟೈಲ್ ಡಿಸ್ಕ್ ಅಂತ ಹೇಳ್ತೀವಿ. ಸೊ ಇದು ಬಂದು ವೃತ್ತಾಕಾರದ ಒಂದು ಪ್ಲಾಸ್ಟಿಕ್ ಸುರುಳಿಯಾಗಿದ್ದು ಲೇಸರ್ ಲೈಟನ್ನು ಬಳಸಿ ದತ್ತಾಂಶವನ್ನು ಸಂಗ್ರಹಿಸುತ್ತದೆ. ಸೊ ಇದನ್ನು 1995ರಲ್ಲಿ ಸೋನಿ ಮತ್ತು ಇತರ ಸಂಸ್ಥೆಯವರು ಇದನ್ನು ಪರಿಚಯವನ್ನು ಮಾಡ್ತಾರೆ. ಆ್ಯಂಡ್ ಇದು ಬಂದು DVD ಡ್ರೈವ್ ಇದು ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ. ಆ್ಯಂಡ್ ಪ್ರತಿ DVDಯನ್ನು ಟ್ರ್ಯಾಕ್ಗಳಾಗಿ ಮತ್ತು ಟ್ರ್ಯಾಕ್ಗಳನ್ನು ಸೆಕ್ಟರ್ಗಳಾಗಿ ವಿಭಜನೆಯನ್ನು ಮಾಡ್ತಾರಂತೆ. DVDಯನ್ನು ಟ್ರ್ಯಾಕ್ಗಳನ್ನು ಸೆಕ್ಟರ್ಗಳಾಗಿ ವಿಭಜಿಸುತ್ತಾರೆ. ಸೊ ಇದು ವೆರಿ ಇಂಪಾರ್ಟೆಂಟು. ಆ್ಯಂಡ್ ನೆಕ್ಸ್ಟ್ ಇದರ ವ್ಯಾಸ ಬಂದು 12 ಸೆಂಟಿಮೀಟ್ರ್ ಮತ್ತು ಸಂಗ್ರಹಣಾ ಸಾಮರ್ಥ್ಯದಲ್ಲಿ ಕೊಟ್ಟಿದ್ದು ನೋಡಿ 4.7 ಕೊಟ್ಟಿದ್ರು, ಇಲ್ಲಿ 4.3 GB ಅಂತ ಕೊಟ್ಟಿದ್ದಾರೆ. ಸೊ ನಿಯರೆಸ್ಟ್ ಆಲ್ಮೋಸ್ಟ್ ಎಲ್ಲಿ ಬರುತ್ತೆ ಅದನ್ನು ನೀವು ಮ್ಯಾಚ್ ಮಾಡಬೇಕಾಗುತ್ತೆ. ಆ್ಯಂಡ್ ಇಷ್ಟು ಬಂದು ಇದರ ಒಂದು ಮಿನಿ DVD ಅಂತ ಹೇಳಿದಾಗ 8 ಸೆಂಟಿಮೀಟರ್ ವ್ಯಾಸ ಇರುತ್ತಂತೆ, 2.5 GB. ಸೊ ಕೇಳ್ಬೋದು ಇಲ್ಲಿ 4.3 ಏನು ಕೇಳಿದ್ದಾರೆ. ಸೊ ಅದೇ ರೀತಿ ಮಿನಿ DVDಯ ಒಂದು ಸಂಗ್ರಹಣಾ ಸಾಮರ್ಥ್ಯ 2.5 GB ಅಂತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಇದರ ಜೊತೆಗೆ ಇನ್ನೊಂದು ಅಂತ ಹೇಳಿದರೆ CD ಮೀನ್ಸ್ ಕಾಂಪ್ಯಾಕ್ಟ್ ಡಿಸ್ಕ್ ಅಂತ ಹೇಳ್ತೀವಿ. ಇದು ಸಹ ಲೇಸರ್ ಲೈಟ್ನ ಬಳಸ್ಕೊಂಡೆ ಕೆಲಸವನ್ನು ಮಾಡ್ತಕ್ಕಂಥದ್ದು. ಇದು ಸಹ ಸೋನಿ ಅವರ ಒಂದು ಸಂಸ್ಥೆಯಿಂದ ತಯಾರನ್ನು ಮಾಡಿರ್ತಕ್ಕಂಥದ್ದು 1976ರಲ್ಲಿ. ಸೊ ಇಲ್ಲಿ ಕಾಂಪ್ಯಾಕ್ಟ್ ಡಿಸ್ಕನ್ನು ಬಳಸಲು ಕಾಂಪ್ಯಾಕ್ಟ್ ಡಿಸ್ಕ್ ಡ್ರೈವ್, ಸೊ ಅಲ್ಲೂ ಸಹ DVD ಡ್ರೈವ್ನ ಯೂಸ್ ಮಾಡ್ತಿದ್ರು, ಇಲ್ಲೂ ಸಹ ಕಾಂಪ್ಯಾಕ್ಟ್ ಡಿಸ್ಕ್ ಡ್ರೈವನ್ನು ಯೂಸ್ ಮಾಡ್ತಾಯಿದ್ರೆ. ಆ್ಯಂಡ್ ಇಲ್ಲೂ ಸಹ CDನ ಟ್ರ್ಯಾಕ್ನ ಸೆಕ್ಟರ್ಗಳಾಗಿ ವಿಭಜನೆ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಇಲ್ಲಿ ಮೇಯ್ನಾಗಿ ಇದರ ಒಂದು ಸಂಗ್ರಹಣಾ ಸಾಮರ್ಥ್ಯ ಎಷ್ಟು ಅಂದರೆ 650 ಅಥವಾ 700 MB. ಸೊ ಇದರ ಒಂದು ಮಿನಿ ಸಿಡಿಯ ಒಂದು ಸಂಗ್ರಹಣಾ ಸಾಮರ್ಥ್ಯ ಅಂತ ಇದೆ 180ರಿಂದ 200 MB. ಸೊ ಇದು ವೆರಿ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಆ್ಯಂಡ್ ಇದರ ಜೊತೆಗೆ ಇನ್ನೊಂದು ಬರುತ್ತೆ ಬ್ಲೂ ರೇ ಡಿಸ್ಕ್, ಬ್ಲೂ ರೇ ಡಿಸ್ಕ್ ಅಂತಕ್ಕಂಥದ್ದು. ಇದು ಬ್ಲೂ ಲೈಟ್ ಲೇಸರು. ಸೊ ಅದು ಲೇಸರ್, ಎಲ್ಲ ಲೇಸರ್ ಆಲ್ಮೋಸ್ಟ್ ಅಲ್ಲೂ ಇದು ಬ್ಲೂ ಲೈಟ್ ಅಷ್ಟೇ. ಸೊ ಇದು 2009ರಲ್ಲಿ ಬ್ಲೂ ರೇ ಡಿಸ್ಕ್ ಅಸೋಸಿಯೇಷನ್ ಅವರು ಕಂಡುಹಿಡಿತಾರಂತೆ. ಆ್ಯಂಡ್ ಇದು ಬಂದು ಸೇಮ್, ಇದು ಸಹ ಡ್ರೈವ್ನ ಯೂಸ್ ಮಾಡ್ತಕ್ಕಂಥದ್ದು. ಆ್ಯಂಡ್ ಆಲ್ಮೋಸ್ಟು 25 GB ಇದರ ಒಂದು ಸಂಗ್ರಹಣಾ ಸಾಮರ್ಥ್ಯ, 25 GB. ಸೊ ಇದು ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ಕ್ವಶನು, ಸಮಸ್ಯೆಯನ್ನು ಪರಿಹರಿಸಲು ಬಳಸುವ ಹಂತವಾದ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ. ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಟು ಸಾಲ್ವ್ ಅ ಪ್ರಾಬ್ಲಮ್ ಅಂತ ಹೇಳಿದ್ರೆ. ಸೊ ಪ್ರಾಬ್ಲಮ್ ಅಂತಕ್ಕಂಥದ್ದು ನಮಗೆ ಮೇಯ್ನಾಗಿ ಬರ್ತಕ್ಕಂಥದ್ದು ಫಸ್ಟ್ ಇದರಲ್ಲಿ ನೋಡಿದ್ವಿ, ಯಾವುದಾದ್ರೆ CPU ಆಲ್ಗರಿಥಮ್ ಅಂತಕ್ಕಂಥ ಒಂದು ALU ನೋಡಿದ್ವಲ್ವಾ. ಸೊ ಆಲ್ಗರಿಥಮ್, ಸೊ ಅದು ಬಂದು ಸಮಸ್ಯೆ ಅಥವಾ ಗಣಿತದ ಒಂದು ಮೆದುಳು ಅಂತ ಹೇಳಿದ್ವಲ್ಲ. ಸೊ ನೋಡಿ ಸಂಖ್ಯಾಶಾಸ್ತ್ರದ ಒಂದು ಮೆದುಳು ಆಲ್ಗರಿಥಮ್. ಸೊ ಹಾಗಾಗಿ ಇಲ್ಲಿ ಸಮಸ್ಯೆ ಮೀನ್ಸ್ ಸಮಸ್ಯೆ ಅಂತ ಹೇಳಿದಾಗ ಇಲ್ಲಿ ಲೆಕ್ಕಗಳು ಅಂತ ಅರ್ಥ ಬರುತ್ತೆ. ಸೊ ಆನ್ಸರ್ ಬಂದು ಆಪ್ಷನ್ 1 ಏನಿದೆ ಆಲ್ಗರಿಥಮ್ ಅಂತಕ್ಕಂಥದ್ದು ಆನ್ಸರ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನು,
MS ಪವರ್ ಪಾಯಿಂಟ್ನಲ್ಲಿ ಸ್ಲೈಡ್ ನಿಲ್ಲಿಸಲು ಉಪಯೋಗಿಸುವಂಥ ಕೀ ಯಾವುದು ಅಂತ ಕೇಳಿದರೆ ಕೀಸ್ ಟು ಬಿ ಯೂಸ್ ಟು ಸ್ಟಾಪ್ ಅ ಸ್ಲೈಡ್ ಶೋ ಇನ್ MS ಪವರ್ ಪಾಯಿಂಟ್. ಸೊ ಆನ್ಸರ್ ಬಂದು ಆಪ್ಷನ್ 2 ಎಸ್ಕೇಪ್ ಅಂತಕ್ಕಂಥದ್ದು. ಸೊ ನಿಮಗೆ MS ಪವರ್ ಪಾಯಿಂಟು ಮತ್ತು MS ವರ್ಡು ಮತ್ತು MS ಎಕ್ಸೆಲ್ ಇದ್ರ ಬಗ್ಗೆ ಕೀವರ್ಡ್ಸ್ಗಳನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ ಕೊಡ್ತಾ ಹೋಗ್ತೀನಿ. ಬಟ್ ಈ ವಿಡಿಯೋದಲ್ಲಿ ಇಷ್ಟು ಇನ್ಫಾರ್ಮೇಷನ್ ಸಾಕು. ಒಂದು ಪ್ರೋಗ್ರಾಮಿಂದ ಇನ್ನೊಂದಕ್ಕೆ ತೆರಳಲು ಉಪಯೋಗಿಸುವಂಥ ಕೀ ಯಾವುದು ಅಂತ ಕೇಳಿದರೆ ಕೀ ಯೂಸ್ ಟು ಸ್ವಿಚ್ ಫ್ರಮ್ ಒನ್ ಪ್ರೋಗ್ರಾಮ್ ಟು ಅನದರ್. ಸೊ ಆನ್ಸರು ಆಲ್ಟ್ ಪ್ಲಸ್ ಟ್ಯಾಬ್ ಅಂತಕ್ಕಂಥದ್ದು ಆಪ್ಷನ್ 2. ಓಕೆ ಫ್ರೆಂಡ್ಸ್, ವಿಡಿಯೋ ಇದಾಗಿತ್ತು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ನಿಮಗೆ MS ವರ್ಡು MSಗೆ ಸಂಬಂಧಪಟ್ಟಂಥ ಏನು ಕೀವರ್ಡ್ಸ್ಗಳಿದ್ದಾವೆ ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಥವಾ ನೆಕ್ಸ್ಟ್ ಒಂದು ಕ್ವಶನ್ ಪೇಪರಲ್ಲಿ ಖಂಡಿತವಾಗಿ ನಾನು ಸಾಲ್ವ್ ಮಾಡ್ತಾ ಕೊಡ್ತೀನಿ. ಸೊ ಎಲ್ಲ ಒಂದೇ ಕ್ವಶನ್ ಪೇಪರಲ್ಲಿ ಕೊಡ್ತಾ ಹೋದರೆ ಸೊ ಸ್ವಲ್ಪ ಕನ್ಫ್ಯೂಷನ್ಸ್ಗಳು, ಡೌಟ್ಸ್ಗಳು ಮತ್ತು ತಲೆನೋವುಗಳು ಸಹ ಶುರುವಾಗುತ್ತೆ. ಸೊ ಇವತ್ತಿಗೆ ಇಷ್ಟು ಇನ್ಫಾರ್ಮೇಷನ್ ಸಾಕಂತ ಅಂದ್ಕೊಳ್ತೀನಿ. ಸೊ ಯಾರಿಗೆಲ್ಲ ಸಿಕ್ಕಿದೆ ಅವ್ರು ನೋಟ್ ಮಾಡ್ಕೊಳ್ತಾ ಹೋಗಿ. ತುಂಬ ಇನ್ಫಾರ್ಮೇಷನ್ ಚೆನ್ನಾಗಿದೆ. ನಿಮಗೆಲ್ಲೂ ಹೊರಗಡೆ ಇಷ್ಟೊಂದು ಇನ್ಫಾರ್ಮೇಷನ್ಗಳು ಸಿಗೋದಿಲ್ಲ ನೀವು ಬುಕ್ಸ್ಗಳನ್ನ ತೊಗೊಂಡು ಸಹ. ಸೊ ಹಾಗಾಗಿ ನೋಟ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ.